ಮೋಕ್ಷ ಶಾಸ್ತ್ರ ಇದು ಹೆಸರಿನ ಪ್ರಕಾರ ಮೋಕ್ಷ ಮಾರ್ಗವನ್ನ ದರ್ಶಿಸುವಂತ ಶಾಸ್ತ್ರ. ಇದನ್ನ ಮೊದಲನೇ ಅಧ್ಯಾಯದ ಪರಿಶಿಷ್ಟ ನಡೀತಾ ಇದೆ. ಏನ್ ಹೇಳ್ತಾರು? ಸಮ್ಯಕ್ ದರ್ಶನವು ಜೀವ ದ್ರವ್ಯದ ಶ್ರದ್ಧಾಗುಣದ ಶುದ್ಧ ನಿರ್ಮಲ ಪರ್ಯಾಯವಿದೆ. ಮೋಕ್ಷ ಮಾರ್ಗದ ಪ್ರಾರಂಭಕ್ಕ ಸಮ್ಯಕ್ ದರ್ಶನದ ಅನಿವಾರ್ಯ ಅವಶ್ಯಕತೆ. ಸಮ್ಯಕ್ ದರ್ಶನ ಅರ್ಥಾತ್ ಧರ್ಮದ ಪ್ರಾರಂಭ, ಸಮ್ಯಕ್ ದರ್ಶನ ಅರ್ಥಾತ್ ಸುಖದ ಆರಂಭ, ಸಮ್ಯಕ್ ದರ್ಶನ ಅರ್ಥಾತ್ ಪ್ರತ್ಯಕ್ಷ ಮೋಕ್ಷದ ಮಾರ್ಗ ಇದ್ದರು. ಈ ಪ್ರತ್ಯಕ್ಷ ಮೋಕ್ಷದ ಮಾರ್ಗ ನಮ್ಮಲ್ಲೇ ಉಪಸ್ಥಿತ ಆಗ್ಬೇಕಾಯ್ತು, ಪ್ರಾಪ್ತ ಆಗ್ಬೇಕಾಯ್ತು. ಅಂದ್ರೆ ಜೀವ ದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಉತ್ಪನ್ನ ಆಗೋದ ನಮ್ಮಲ್ಲಿ ಜೀವ ದ್ರವ್ಯದೊಳಗ ಅದ ಧರ್ಮ ಇದೆ, ಅದ ಸುಖದ ಮಾರ್ಗ ಇದೆ, ಅದು ಪ್ರತ್ಯಕ್ಷ ಸುಖ ಇದೆ. ಆದ್ರೆ ಜೀವ ಅನಾದಿ ಕಾಲದಿಂದ ನಾವೇನ್ ಮಾಡ್ತಾ ಇದ್ದೇವೆ? ಪರದ ಮೇಲೆ ಆರೋಪ ಮಾಡ್ತಾ ನನಗ ಕರ್ಮದಿಂದ ದುಃಖ ಇದೆ, ಕರ್ಮದಿಂದ ಸಂಸಾರ ಇದೆ, ಕರ್ಮದಿಂದನ ನನ್ಗೆಲ್ಲ ಪ್ರಕಾರದ ಭೋತ್ಕ್ರಮಣ ಇದೆ. ಈ ಪ್ರಕಾರ ಅನಾದಿ ಕಾಲದಿಂದ ಈ ಜೀವದ ಮಿಥ್ಯಾಸ್ಪೃತಿ ಇದೆ. ಅಂದ್ರೆ ಈಗ ನೋಡ್ರಿ, 8 ಕರ್ಮ ಹೇಳ್ತಾರು, ಕರ್ಮದ ಬಲವಂತತೆನ ಹೇಳ್ತಾರೆ. ಷಟ್ಖಂಡಾಗಮದೊಳಗ ವೃಷ್ಟಿವಾದಂಗದೊಳಗ ಕೇವಲ ಕರ್ಮ ಪ್ರಕೃತಿದೊಳಗ ವರ್ಣನೆ ಬರ್ತಿದ್ರೆ, ಗೊಮ್ಮಟ ಸಾರದೊಳಗ ಕರ್ಮ ಪ್ರಕೃತಿದನ ವರ್ಣನೆ ಬರ್ತಿದ್ವಿ. ಆದ್ರೆ ಜೀವ ಅಂದ್ರೆ ಏನ? ಇದ್ರದ್ದು ಪ್ರಶ್ನೆನೇ ಇಲ್ರಿ. ಅದೆಲ್ಲ ಸಂಪೂರ್ಣ ನಿಮಿತ್ತದ ಕಥನೆ ಇದ್ರಿ. ಅದರ ಸಲುವಾಗಿ ಒಂದ ಜೀವ ದ್ರವ್ಯದ ಸಾಗರ ಸ್ವರೂಪ ಇರುವಂತಹ ಯಾವ ಕುಂದಾಚಾರ್ಯರ ಆಗಮದೊಳಗ ನಾವು ಪ್ರವೇಶ ಮಾಡ್ತೇವೆಯೋ ಆಗ ನಮ್ಗೆ ವಾಸ್ತವಿಕ ನಮ್ಮ ಸ್ವರೂಪದ ಪರಿಚಯ ಆಗ್ತದೆ. ಇಲ್ಲಿ ಆಚಾರ್ಯ ಭಗವಂತರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಣಿ ಮೋಕ್ಷ ಮಾರ್ಗ ಅಂತ ಏನ್ ಹೇಳಿದರು, ಆ ಸಮ್ಯಕ್ ದರ್ಶನ ಎಲ್ಲಿ ಪ್ರಾಪ್ತ ಆಗ್ತೀವಿ? ಸಮ್ಯಕ್ ಜ್ಞಾನದ ಉತ್ಪತ್ತಿ ಎಲ್ಲಿ? ಸಮ್ಯಕ್ ಚಾರಿತ್ರದ ಉತ್ಪತ್ತಿ ಎಲ್ಲಿ? ಈ ವಿಚಾರ ನಮ್ಮದೀಗ. ಇಲ್ಲಿ ಏನ್ ಹೇಳ್ತಾರೆ? ಜೀವ ದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಇದು ಧರ್ಮ. ದ್ರವ್ಯ ಜೀವ, ನಾವು ಸ್ವಯಂ ಜೀವ ದ್ರವ್ಯ ಇದ್ದೇವೆ. ಶ್ರದ್ಧಾ ಯಾರ್ದು ಗುಣ? ಜೀವದ ಗುಣ. ಮತ್ತೆ ನಿರ್ಮಲ ಪರ್ಯಾಯ ಅಂತಾರೆ ಜೀವದ. ಅಂದ್ರೆ ವಾಸ್ತವಿಕವಾಗಿ ಒಂದು ಜೀವ ದ್ರವ್ಯದೊಳಗನ ಧರ್ಮದ ಉತ್ಪತ್ತಿ ಆಗ್ತೈತಿ, ಅಜೀವ ದ್ರವ್ಯದೊಳಗೆ ಧರ್ಮದ ಇಲ್ಲ. ಅಜೀವ ದ್ರವ್ಯದೊಳಗೆ ಧರ್ಮದ ಉತ್ಪತ್ತಿ ಆಗ್ಬೇಕಾಯ್ತು, ಉದ್ಗಲಾಸ್ತಿಕಾಯದ ಪ್ರಶ್ನೆ ಬರಬೇಕಾಗಿತ್ತು. ಆದರೆ ನಾವೇನ್ ಮಾಡ್ತಾ ಇದ್ದೇವೆ? ಅನಾದಿ ಕಾಲದಿಂದವರೆಗೆ ಪರ ಪದಾರ್ಥದ ಮೇಲೆ ಆರೋಪ ಮಾಡಿ, ಪರ ಪದಾರ್ಥದಿಂದ ನನ್ನದೇ ದುಃಖ ಇದೆ, ಪರ ಪದಾರ್ಥದಿಂದ ನನಗೆ ಸಂಸಾರ ಇದೆ, ಪರ ಪದಾರ್ಥದಿಂದ ನನಗೆ ಕರ್ಮದ ಬಂಧನ ಇದೆ. ಈ ಪ್ರಕಾರ ನಾವು ಸ್ವಲ್ಪ ವಿಚಾರ ಮಾಡುವುದೇ. ಜೀವ ಇದು ದ್ರವ್ಯ ಇದೆ, ನನ್ನಲ್ಲೇ ಜೀವ ದ್ರವ್ಯದೊಳಗ ಅರ್ಥಾತ್ ಜೀವಾಸ್ತಿ ಕಾಯದೊಳಗ ಏನೈತಿ ಅಂದ್ರೆ ಜೀವ ಇದು ಅಸ್ಥಿಕಾಯಿ, ತನ್ನದೇ ಆದಂಥ ಗುಣ ಮತ್ತು ಪರ್ಯಾಯದಿಂದ ಯುಕ್ತ ಇದೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸತ್ತಾರೂಪದಿಂದ ವಿರಾಜಮಾನ ಇರೋದಿದೆ. ಈ ಜೀವ ದ್ರವ್ಯದೊಳಗ 8 ಕರ್ಮ ಎಲ್ಲಿಂದ ಬರ್ತದೆ? ನಾವ ಯಾವುದರ ಮೇಲೆ ಆರೋಪ ಮಾಡ್ತೀವಿಯೋ ಆ ಆರೋಪ ನಿಜವಾಗಿ ಸತ್ಯ ಸೃಷ್ಟಿಗೆ ಹಿಡಿಬೇಕಾದ್ರೆ ಆ ಕರ್ಮ ಬಂತಿದ್ದಂತೆ. ಮೋಹನೀಯ ಕರ್ಮದ ನಿಮಿತ್ತದಿಂದ ಜೀವಕ್ಕೆ ಸಂಸಾರ. ಮೋಹನೀಯ ಕರ್ಮ ಬಂತಿದ್ದ ಮೋಹನೀಯ ಕರ್ಮ ಪ್ರತ್ಯಕ್ಷ ಜಡ, ಅದು ಆತ್ಮನಿಗೆ ಏನೂ ಮಾಡುವುದಿಲ್ಲ. ಮೋಹನೀಯ ಕರ್ಮ ಆಗಲಿ ಅಥವಾ ಉಳಿದ 4 ಘಾತಿ ಅಥವಾ 4 ಅಘಾತಿ ಕರ್ಮಗಳ
ಜೀವದ ಸ್ವಭಾವದೊಳಗ ಪ್ರವೇಶ ಮಾಡ್ಲೇ ಇಲ್ಲ, ಯಾವಾಗ ಸ್ಪರ್ಶ ಮಾಡ್ಲೇನೆ ಇಲ್ಲ. ಆದ್ರೂ ಕೂಡ ನಾವು ಆ ಕರ್ಮದ ಮೇಲೆ ಆರೋಪ ಮಾಡ್ತೀವಿ. ಕರ್ಮದ ಮೇಲೆ ಆರೋಪ ಮಾಡುವುದರಿಂದ ಆ ಕರ್ಮ ಉದ್ಗಲಾಸ್ತಿ ಕಾಯದೊಳಗೆ ಉತ್ಪತ್ತಿ ಆಗ್ತಿದೆಯೋ ಅಥವಾ ಜೀವಾಸ್ತಿ ಕಾಯದೊಳಗೆ ಉತ್ಪನ್ನ ಆಗ್ತಿದೆ, ಈಗ ನಮಗೂ ವಿವೇಕ ಇಲ್ಲ. ಕರ್ಮ ಎಲ್ಲಿ ಉತ್ಪನ್ನ ಆಗ್ತಿದ್ರೆ ಕರ್ಮ ಉದ್ಗಲ ಒಳಗಡೆ, ಕರ್ಮ ಕರ್ಮದೊಳಗಡೆ. ಇದು ಜೀವದ ಸ್ವರೂಪನ ಅಲ್ಲ ಕರ್ಮ ಉತ್ಪನ್ನ ಮಾಡುದು. ಜೀವದ ಸ್ವಭಾವದೊಳಗ ಕರ್ಮ ನಾಮದ ಅಂಶನೇ ಇಲ್ಲರಿ. ಹೀಗಿರುವಾಗ ಈ ಕರ್ಮ ಉತ್ಪತ್ತಿ ಇಲ್ಲೇದಾಯ್ತು. ವಾಸ್ತವಿಕ ಕೂಮತಿ ಕೂಶ್ರುತ ಕೂ ಅವತಿ ಜ್ಞಾನ ಕರ್ತೀವಿ ಅಥವಾ ವಿಭಂಗ ಜ್ಞಾನ ಅಂತೀವಿ. ಈ ವಿಭಂಗ ಜ್ಞಾನದ ಉತ್ಪತ್ತಿ ಎಲ್ಲಿಂದ ಇದೆ? ಉದ್ಗಲದೊಳಗಾಯ್ತು ಅಥವಾ ಜೀವಾಸ್ತಿಕಾಯ್ತು? ಜೀವಾಸ್ತಿಕಾಯದ ಸ್ವತಃ ತನ್ನ ಜ್ಞಾನ ಸ್ವಭಾವವನ್ನ ಮರೆತ ವಿಪರೀತ ಬುದ್ಧಿ ಮಾಡುವುದರಿಂದ ಏನಾಗೈತಿ? ವಿಭಂಗ ಅವಧಿ, ವಿಭಂಗ ಜ್ಞಾನ ಕೂಮತಿ ಜ್ಞಾನ ಆಗೈತಿ, ಕೂಶ್ರುತ ಜ್ಞಾನ ಆಗೈತಿ. ನಾವು ಆರೋಪ ಯಾವ್ದರ ಮೇಲೆ ಮಾಡ್ತೀವ್ರಿ? ಕರ್ಮ. ಕರ್ಮ ಪಾಪ ಏನ್ ಮಾಡೈತ? ಇದು ಸ್ವಯಂ ಜೀವದ ಅಪರಾಧ ಇದ್ರೂ ಕೂಡ ನಾವು ಅನಾದಿ ಕಾಲದಿಂದ ಇನ್ನೂ ಅದನ್ನ ತಿಳಿತಾನೆ ಇಲ್ಲ. ಕರ್ಮದ ಯಾರು? ನನ್ ಕುಟುಂಬ ಪರಿವಾರ ಐತಿ ಅಂತ ಹೇಳಿ ಸಂಸಾರ. ಅಂದ್ರೆ ಕುಟುಂಬ ಪರಿವಾರ ಆಸ್ತಿ ಇದೆಲ್ಲ ಇರುವುದರಿಂದ ಸಂಸಾರ ಇದೆ. ಅದನ್ನ ಬಿಡೋದು ನಮಗ ಆಗುದಿಲ್ಲ, ಸತ್ಯ. ಆದ್ರೆ ನಾವು ಸತ್ತ ಮೇಲೆ ಈ ಕುಟುಂಬ ಪರಿವಾರ ಆಸ್ತಿ ಮನೆ ಮಾರ್ ಎಲ್ಲ ಇಲ್ಲೇ ಉಳಿತಿದೆ ಅಥವಾ ನಮ್ ಜೊತೆ ಬರುತ್ತೆ? ಎಲ್ಲ ಇಲ್ಲೇ ಉಳಿತು. ಎಲ್ಲಾ ಇಲ್ಲೇ ಉಳಿದ ನಂತರ ನಮಗೆ ಮೋಕ್ಷ ಆಗ್ಬೇಕು ಬೇಡ? ಸಂಸಾರ ಈ ಕಾರಣದಿಂದಿದೆ, ಈ ಪರಿಸರದಿಂದಿದೆ, ಈ ಅನೇಕ ಪದಾರ್ಥಗಳ ನಿಮಿತ್ತದಿಂದ ಸಂಸಾರ ಇದ್ರೆ ಈ ಎಲ್ಲಾ ನಿಮಿತ್ತಗಳು ಬಿಟ್ಟು ಹೋದ ಏನಿಲ್ಲ ಸತ್ ನಂತರ. ಇವೆಲ್ಲಾ ಅವಸ್ಥೆಗಳು ಬಿಟ್ಟು ಹೋದವೆ. ಪತ್ನಿ, ಕುಟುಂಬ, ಮಕ್ಕಳು, ಪರಿವಾರ, ಆಸ್ತಿ, ಮನೆ, ಜಂಗಲ ಎಲ್ಲ ಬಿಟ್ಟು ಹೋಗಿದೆ. ಆದರೆ ಜೀವಕ್ಕೆ ಮೋಕ್ಷ ಆಗ್ಬೇಕು. ಹಾಗಾದರೆ ಪ್ರಭು ಇದು ಪರ ಪದಾರ್ಥ ನಿನಗೆ ಸಂಸಾರಕ್ಕೆ ದಾಖಲ. ಪರ ಪದಾರ್ಥ ಈ ಆಸ್ತಿ, ಪತ್ನಿ, ಪುತ್ರ ಅವರೆಲ್ಲ ನಮಗೆ ಏನ್ ಮಾಡಿದ್ದಾರೆ? ನಾನು ಸ್ವಯಂ ಅವರ ಮೇಲೆ ನನ್ನ ಜ್ಞಾನ ಸ್ವಭಾವವನ್ನ ಬಿಟ್ಟ ಆತ್ಮನ ಯಾವ್ದ ತ್ರಿಕಾರಿ ಸ್ವಭಾವ ಇದೆಯೋ ಜ್ಞಾನ ರೂಪದ ಆ ಸ್ವಭಾವವನ್ನು ಬಿಟ್ಟ ವಿಪರೀತ ಬುದ್ಧಿ ಮಾಡಿ ಇವ್ದು ನನ್ನದ, ಈ ಮನೆ ನಂದ, ಈ ಆಸ್ತಿ ನಂದದ ಅಂತೇಳಿ ವಿಪರೀತ ಬುದ್ಧಿ ಸ್ವಯಂ ಜೀವ ಮಾಡ್ತಾನೋ ಅಥವಾ ಕುದ್ಗಲ್ ಮಾಡ್ತಿದ್ರಿ, ಶರೀರ ಮಾಡ್ತಿದ್ವಿ ಅಥವಾ ಕಣ್ಣು ಮಾಡ್ತಾವ ಅಥವಾ ಕಿವಿ ಮಾಡ್ತಾವ. ಯಾವ್ದು ಮಾಡ್ತಿದ್ರು? ಪ್ರತ್ಯಕ್ಷ ಜೀವನ, ಜೀವದ ಪರ್ಯಾಯದೊಳಗ ಅಶುದ್ಧಿ ಪ್ರವೇಶ ಆಗೋದ ಇದು ಮೂಲ ಕಾರಣ ಇದ್ರೆ. ಆದ್ರೆ ನಾವ ಆ ಜೀವದ ಅಪರಾಧವನ್ನ ನೋಡ್ತಾನ ಇಲ್ಲ, ಕೇಳ್ತಾನ ಇಲ್ಲ, ತಿಳ್ಕೊಳ್ತಾನೆ. ಇದೆಲ್ಲ ಅಪರಾಧ ಪರ ಪದಾರ್ಥದ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಹೀಗೆ ಪರ ಪದಾರ್ಥದ ಮೇಲೆ ಆರೋಪ ಮಾಡುವುದರಿಂದ ಪರ ಪದಾರ್ಥ ನಮಗೇನು ಹಾನಿ ಮಾಡಿಲ್ಲ. ಇದು ಒಂದೇ ಒಂದು ಮಾತಾಡ್ತಾರೆ, ಜೀವ ದ್ರವ್ಯದ ಶ್ರದ್ಧಾ ಗುಣದ. ಜೀವ ಇದು ದ್ರವ್ಯ, ಶ್ರದ್ಧೆ ಅದರ ಅನಂತ ಗುಣದೊಳಗಿಂದ ಒಂದು ಗುಣ ಐತಿ ಜೀವ. ಮತ್ತ ನಿರ್ಮಲ ಪರ್ಯಾಯ ಆ ಶ್ರದ್ಧಾ ಗುಣದ ವಿಕಾಸ ರೂಪದ ಅವಸ್ಥೆ ಇದೆ. ನಿರ್ಮಲ ಪರ್ಯಾಯ ಏನೈತಿ? ಶ್ರದ್ಧಾ ಗುಣದ ವಿಕಾಸ ರೂಪದ ಅವಸ್ಥೆ ಇದೆ. ಇವೆಲ್ಲ ಎಲ್ಲಿ ಸಂಭವಿಸಿದ್ರು? ಒಂದು ಜೀವ ದ್ರವ್ಯದ. ನಾವು ಶರೀರದ ಮೂಲಕ ಧರ್ಮ ಮಾಡ್ಕೊಂಡು ಕರ್ಮವನ್ನು ನಾಶ ಮಾಡ್ಲಿಕ್ಕೆ ಹೊರಟಿದ್ವಿ. ಜೀವ ದ್ರವ್ಯ ಶ್ರದ್ಧಾ ನಾಮದ ಗುಣ ಅದರ್ಥ ಹೊಂದುವಂತ ಪರ್ಯಾಯ. ಸಿದ್ಧಾಂತ ಹೀಗಿದೆ, ಯಾವ ದ್ರವ್ಯದ ಯಾವ ಗುಣ ಇದೆಯೋ ಆ ಗುಣದ ವಿಕಾಸ ಅದೇ ದ್ರವ್ಯದೊಳಗಾಗ್ತಿದೆ, ಇನ್ನೊಂದು ದ್ರವ್ಯದೊಳಗ. ಈಗ ಒಂದು ದೃಷ್ಟಾಂತ ರೀ, ಸೀತಾದೇವಿ ಶುದ್ಧ ಶೀಲದ ಪ್ರಭಾವದಿಂದ ನೋಡ್ರಿ, ಸೀತಾದೇವಿ ಶುದ್ಧ ಶೀಲದ ಪ್ರಭಾವದಿಂದ ಅಗ್ನಿ ಇದ್ದದ್ದು ನೀರಾಯ್ತು.
ಕಥನ್ ಬರ್ತೀರಿಲ್ರಿ? ಸೀತಾದೇವಿಯ ಶುದ್ಧ ಶೀಲ ಗುಣದಿಂದ, ಶೀಲ ಗುಣದ ಪ್ರಭಾವದಿಂದ, ಶೀಲ ಗುಣದ ಪ್ರಾಪ್ತಿಯ ಆಗುವುದರಿಂದ ಬಾಹ್ಯದೊಳಗ ಅಗ್ನಿ ಇದ್ದದ್ದ ನೀರಾಯ್ತು. ಈ ಕಥನ್ ಬರ್ತಿದ್ರೆ ಆಗಂದು ಉಪದೇಶ ಬರ್ತಿದ್ರೆ. ಆದ್ರೆ ಈ ಉಪದೇಶ ಸತ್ತಿದೆ ಅಂದ್ರೆ ಏನ ಕಾರ್ಯ ನಡೆದೈತಿ? ಶೀಲ ಗುಣ ಜೀವಾಸ್ತಿ ಕಾಯದ ಸೋದು, ಮತ್ತ ಅಗ್ನಿದಿಂದ ಜಲ ಆಗೋದ ಇದು ಪುದ್ಗಲಾಸ್ತಿ ಕಾಯದ ಕಾರ್ಯ. ಒಂದು ದ್ರವ್ಯದ ಕಾರ್ಯ ಇನ್ನೊಂದು ದ್ರವ್ಯದೊಳಗ ಪ್ರಗಟ ಆಗುವುದಿಲ್ಲ, ಇದು ಸಿದ್ಧಾಂತ. ಅಂದ್ರೆ ಜೀವಾಸ್ತಿ ಕಾಯದ ಶೀಲ ಗುಣ ಅದು ಜೀವಾಸ್ತಿ ಕಾಯದೊಳಗೆ ಪ್ರಾಪ್ತ ಆಗಿತ್ತು. ಮತ್ತ ಅಗ್ನಿ ಇದ್ದದ ಜಲ ಆದದ್ದ ಇದು ಪುದ್ಗಲಾಸ್ತಿ ಕಾಯದ ಕಾರ್ಯ. ನಾವು ಎರಡೂ ಒಂದ ಮಾಡ್ಕೋತೀವಿ. ಅಂದ್ರೆ ಜೀವಾಸ್ತಿ ಕಾಯ ಪುದ್ಗಲಾಸ್ತಿ ಕಾಯ ಆಗ್ಬೇಕು, ಅಥವಾ ಪುದ್ಗಲಾಸ್ತಿ ಕಾಯ ಇದ್ದದ್ದು ಜೀವಾಸ್ತಿ ಕಾಯ ಆಗ್ಬೇಕು. ಈಗ ಯಾವಾಗೂ ಆಗೋ ಸಾಧ್ಯತೆ ಇಲ್ಲ. ಅದರಿಂದ ಏನಾಯ್ತದೆ, ನಮ್ದು ಜ್ಞಾನ ಮಿಥ್ಯಾ ಇದೆಯೋ ಅಥವಾ ಸಮ್ಯಕ್ಕಿದೆ. ಉಪದೇಶ ಐತಿ, ನಿಮಿತ್ತದ ಕಥನ ಇದೆ, ಇದು ಸತ್ಯ ಒಪ್ಪು ಮಾತು. ಆದ್ರೆ ಜ್ಞಾನಿ ಪುರುಷ ಆ ಸಮಯದೊಳಗ ಸೀತಾದೇವಿಯ ಶೀಲದ ಪ್ರಭಾವದಿಂದ ಅಗ್ನಿ ಇದ್ದದ್ದು ನೀರಾಯ್ತು ಹೀಗೆ ಯಾವಾಗ ಹೇಳ್ತಾನೋ ಆಗ ಜ್ಞಾನಿ ಪುರುಷ ತಿಳ್ಕೊತಾನೆ ಇದು ನಿಮಿತ್ತದ ಕಥನಿದೆ, ಉಪದೇಶ ಮಾತ್ರ ಇದೆ. ವಾಸ್ತವಿಕವಾಗಿ ವಸ್ತು ಸ್ವರೂಪದೊಳಗ ಜೀವಾಸ್ತಿ ಕಾಯದ ಪರ್ಯಾಯ ಪುದ್ಗಲಾಸ್ತಿ ಪರ್ಯಾಯದೊಳಗ ಪ್ರಾಪ್ತ ಆಗೋದು ಸಾಧ್ಯ. ಹ್ಯಾಂಗ ಪ್ರಾಪ್ತ ಆಗ್ತಿದ್ರು? ಜೀವಾಸ್ತಿ ಕಾಯದ ಶೀಲ ಗುಣ ಅದು ಜೀವಾಸ್ತಿ ಕಾಯದೊಳಗನ ಪ್ರಾಪ್ತ ಆಗೋದ್ರಿ. ಪುದ್ಗಲಾಸ್ತಿ ಕಾಯದೊಳಗ ಅದರ ಪ್ರಭಾವ ಎಲ್ಲಿ ಹೋಗೋದು? ಆ ಕಾರಣದಿಂದ ಇಲ್ಲಿ ಏನ್ ಹೇಳ್ತಾರು, ಒಂದು ದ್ರವ್ಯದ ಗುಣ ಅಥವಾ ಪರ್ಯಾಯ ಇನ್ನೊಂದು ದ್ರವ್ಯದ ಗುಣ ಅಥವಾ ಪರ್ಯಾಯದೊಳಗ ಪ್ರಾಪ್ತ ಆಗುವುದಿಲ್ಲ. ಜೀವ ದ್ರವ್ಯದ ಶ್ರದ್ಧಾ ಗುಣದ ಯಾವ ನಿರ್ಮಲ ಪರ್ಯಾಯ ಇದೆಯೋ ಅದು ಜೀವ ದ್ರವ್ಯದೊಳಗನ ಪ್ರಾಪ್ತ ಆಗ್ತಿದೆ, ಅನ್ಯ ಯಾವ ದ್ರವ್ಯದೊಳಗ ಪ್ರಾಪ್ತ ಆಗುವುದನ್ನ. ಯಾವ್ದ ಅಂದ್ರೆ ಪ್ರಾಪ್ತ ಆಗುವುದ ಆಯಾ ದ್ರವ್ಯದ ಪರ್ಯಾಯ ಆಯಾ ದ್ರವ್ಯದೊಳಗನ ಪ್ರಾಪ್ತ ಆಗ್ತಿದೆ. ಜೀವ ದ್ರವ್ಯದ ಪರ್ಯಾಯ ಪುದ್ಗಲ ದ್ರವ್ಯದೊಳಗ ಪ್ರಾಪ್ತ ಆಗುವುದಿಲ್ಲ. ಪುದ್ಗಲ ದ್ರವ್ಯದ ಪರ್ಯಾಯ ಜೀವ ದ್ರವ್ಯದೊಳಗ ಪ್ರಾಪ್ತ ಆಗುದಿಲ್ಲ. ನಾವು ಶರೀರದ ಮೂಲಕ ಧರ್ಮ ಮಾಡಕ್ ಹೋದ್ರೆ ಶರೀರ ಇದು ಪ್ರತ್ಯಕ್ಷ ಜೀವಾಸ್ತಿ ಕಾಯಿದೆ, ಜಡ ಇದೆ. ಪುದ್ಗಲಾಸ್ತಿ ಕಾಯಿದೆ, ಜಡ ಇದೆ. ಮತ್ತು ಜೀವ ಸ್ವಯಂ ಜೀವಾಸ್ತಿ ಕಾಯಿದ್ದಾನೆ, ಮತ್ತ ಚೈತನ್ಯ ಇರ್ತಿದ್ದಾನೆ. ಅನಾದಿ ಕಾಲದಿಂದ ಈ ಜೀವ ಅನಂತ ಅನಂತ ಜಡದ ಶರೀರಗಳನ್ನ ಧಾರಣೆ ಮಾಡ್ರೇನು ಕೂಡ ಜೀವ ಎಂದೂ ಜಡ ಸ್ವರೂಪ ಆಗಲಿಲ್ಲ, ಮತ್ತು ಜಡ ಎಂದೂ ಚೈತನ್ಯ ಸ್ವರೂಪ ಆಗಿ ಪರಿವರ್ತನೆ ಆಗಲಿಲ್ಲ. ಈ ಸ್ವಭಾವ ನಾವು ತಿಳ್ಕೊಳ್ತಾ ಇದ್ದೇವಲ್ರಿ ಧರ್ಮ ಮಾಡೋದಾಗಿ. ಈ ಸ್ವಭಾವ ಎರಡೂ ದ್ರವ್ಯದ ಸ್ವಭಾವ, ಎರಡೂ ಅಸ್ಥಿಕಾಯದ ವಾಸ್ತವಿಕ ಸ್ವಭಾವ ನಾವು ನಿಜವಾಗಿ ತಿಳ್ಕೊಳ್ತಾ ಇದ್ದೇವೆಯೋ ಅಥವಾ ಇಲ್ಲ? ನಿಜವಾಗಿ ತಿಳ್ಕೊಳ್ತಾ ಇದ್ರೆ ಜೀವಾಸ್ತಿ ಕಾಯದ ಪುದ್ಗಲಾಸ್ತಿ ಕಾಯದ ಮೇಲೆ ಏನು ಅನಾದಿ ಕಾಲದಿಂದ ಆರೋಪ ಮಾಡ್ತಾ ಇದೆ, ಮೋಹನೀಯ ಕರ್ಮದ ನಿಮಿತ್ತದಿಂದ ನನಗೆ ಸಂಸಾರ ಇದೆ. ಆದರೆ ಪುದ್ಗಲಾಸ್ತಿ ಕಾಯ ನನ್ನ ಜೀವಾಸ್ತಿ ಕಾಯದೊಳಗ ಪರ್ಯಾಯ ಸಂಸಾರ ರೂಪದ ಪರ್ಯಾಯವನ್ನ ಉತ್ಪನ್ನ ಮಾಡಬೇಕು. ಹಾಗೆ ಯಾವಾಗ ಆಗಿದೆ ಅನ್ರಿ? ಯಾವ ಜಡ ಪದಾರ್ಥ, ಈಗ ಸಕ್ಕರೆ ಸಿಹಿ ಗುಣ ಇದೆ, ಆ ಸಕ್ಕರೆ ಸಿಹಿ ಗುಣ ನಾವ ಸಾಂಜ ಅಥವಾ ಯಾವುದಾದ್ರೂ ಸಿಹಿ ವಸ್ತು ಮಾಡುವ ವೇಳೆದೊಳಗ ಆ ವಸ್ತುವಿನೊಳಗ ಕಲಬೆರಿಕೆ ಆಗಿ ಹೋದರನು ಕೂಡ ಸಕ್ಕರೆ ಅದ ತನ್ನ ಸಿಹಿ ಗುಣ ಬಿಟ್ಟಿದೆ ಅನ್ರಿ. ಇದು ಹೆಚ್ಚು ಸಿಹಿಯಾಗಿದೆ ಅಂತಿದೆ.
ವಸ್ತು ಹೆಚ್ಚು ಕೂಪಾಗಿದೆ ಅಂತೀವಿ. ಯಾವ ಜಡ ವಸ್ತು ತನ್ನ ಸ್ವಭಾವವನ್ನ ಇನ್ನೊಂದರೊಳಗ ಮಿಕ್ಸ್ ಆಗಿ ಹೋದ್ರೂ ಕೂಡ ಅಲ್ಲಿ ತನ್ನ ಸ್ವಭಾವವನ್ನ ಯಾವ ಜಡ ಪದಾರ್ಥ ಬಿಟ್ಟು ಕೊಡ್ಲಿಲ್ಲ. ಆದ್ರೆ ಬಿಟ್ಟು ಕೊಡುತ್ತಿರುವುದಂದ್ರೆ ಈ ಚೈತನ್ಯ ಯುಕ್ತ ಜೀವಾಸ್ತಿಕ ನಾವು ಅದಕ್ಕೆ ಬಹಳ ನಾವು ಬಿಟ್ಟು ಕೊಡ್ತಾ ಇದ್ದೇವ್ರೆ ಅನಾದಿ ಕಾಲದಲ್ಲಿ. ಆದರೆ ಈಗ ನಮ್ಮ ಎದುರಿಗೆ ಮೋಕ್ಷ ಶಾಸ್ತ್ರದಂಥ ಪ್ರಾಮಾಣಿಕ ಗ್ರಂಥ ಅರ್ಥಾತ್ ಆಚಾರ್ಯ ಭಗವಂತರ ತನ್ನ ಆತ್ಮನ ಅನುಭವದೊಳಗ ನಿಮಗ್ನಗಿದ್ದ ಯಾವ ಸೂತ್ರ ರಚನೆ ಮಾಡಿದಾರೋ ಆ ಸೂತ್ರ ಜೀವಂತ ನಮಗ ಅದರ ಜೀವಂತತನ ತಿಳಿದು ಬಂದಿಲ್ಲ. ಕಾರಣ ನಮ್ಮಲ್ಲಿ ಜೀವಂತತನ ಪ್ರಗಟಿಲ್ಲ. ನಮ್ಮಲ್ಲಿ ಜೀವಂತತನ ಪ್ರಗಟಿದ್ರೆ ಪರದೊಳಗಿನ ಜೀವಂತತನ ತಿಳಿದು ಬರೋ ಸಾಧ್ಯತೆ ಇದೆ. ಆದುದರಿಂದ ಇಲ್ಲಿ ಉತ್ತಮವಾದಂತ ಮಾರ್ಗವನ್ನ ಎಷ್ಟು ಸುಂದರ ಶೈಲಿಯಲ್ಲಿ ಪ್ರಗಟ್ ಮಾಡ್ತಾ ಇದ್ದಾರೆ. ಜೀವ ದ್ರವ್ಯ, ನಾನು ಸ್ವಯಂ ಜೀವ ದ್ರವ್ಯ. ನನ್ನಲ್ಲೇ ಶ್ರದ್ಧಾ ಮೊದಲಾದ ಅನಂತ ಗುಣಗಳಿದ್ದಾವೆ. ನಾ ಸ್ವಯಂ ಜೀವ ದ್ರವ್ಯದೇನೆ, ನನ್ನಲ್ಲೇ ಶ್ರದ್ಧೆ ಮೊದಲಾಗಿ ಅನಂತ ಗುಣಗಳಿದ್ದಾವೆ. ಈ ಅನಂತ ಗುಣಗಳ ಪರ್ಯಾಯ ಅನಾದಿ ಕಾಲದಿಂದ ತನ್ನ ಗುಣಕ್ಕೆ ಅನುಸರಿಸಿ ಒಂದೂ ಗುಣದ ಪರ್ಯಾಯ ಇದುವರೆಗೆ ಪ್ರಾಪ್ತ ಆಗಲಿಲ್ಲ. ಅದರಿಂದ ನನಗೆ ಸಂಸಾರ ಇದೆ. ಈ ಭ್ರಮೆಯನ್ನು ನಾವು ಬಿಟ್ಟುಕೊಡುವ ಸಲುವಾಗಿ ಇದೇನ್ ಹೇಳ್ತಾರು, ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ್ಪರ್ಯ. ಹಾಗಾದ್ರೆ ಈಗ ನಾವು ಜೀವ ದ್ರವ್ಯ ಅದೇವನ್ರಿ, ನಿಜವಾದ ದೃಷ್ಟಿಯಿಂದ ಜೀವಾಸ್ತಿ ಕಾಯದ ಸ್ವರೂಪ ನಮ್ಮಲ್ಲೇ ವಿದ್ಯಮಾನ ಇಲ್ಲ. ಕಾರಣ ಏನ್ರಿ, ಜೀವಾಸ್ತಿ ಕಾಯ ತನ್ನ ಬುದ್ಧಿಯನ್ನ ಭ್ರಷ್ಟ ಮಾಡ್ಕೊಂಡಿದ್ದ. ತನ್ನ ಬುದ್ಧಿ ವಿಪರೀತ ಧಾರಣ ಮಾಡಿದ. ಅದಕ್ಕೆ ಕೂಮತಿ ಕೂಶ್ರತ ಕೂ ಅವಧಿ ಅನ್ಬೇಕು ಅಂತೀವ್ರಿ ನಾನು. ಆದ್ರೆ ಈ ಕೂಮತಿ ಕೂಶ್ರುತ ಕೂ ಅವಧಿ ಯಾವಾಗ ಪರ್ಯಾಯದೊಳಗ ಪ್ರಾಪ್ತ ಆಗ್ತಾ ಇದೆಯೋ ಆ ಸಮಯದೊಳಗ ಕೂಡ ಜೀವ ದ್ರವ್ಯ ಶುದ್ಧ ಜೀವ ದ್ರವ್ಯನ ಅದಂತ. ಜೀವ ದ್ರವ್ಯ ಶುದ್ಧ ಜೀವ ದ್ರವ್ಯನ ಇದ್ದಾನೆ. ಆದ್ರೂ ಕೂಡ ಅವನ ಪರ್ಯಾಯದೊಳಗ ಯಾವುದ ವಿಪರೀತತೆ, ಗುಣಕ್ಕ ವಿಪರೀತವಾಗಿ ಗುಣದ ವ್ಯತಿರಿಕ್ತವಾಗಿ ಯಾವ ಅವಸ್ಥೆ ಆಗ್ತಾ ಇದೆಯೋ ಈ ಅವಸ್ಥೆ ಸ್ವಯಂ ಜೀವ ದ್ರವ್ಯದಿದೆ. ಇದು ನಾವು ಸ್ವೀಕಾರ ಮಾಡ್ತೀವಿ, ಅನಿವಾರ್ಯ. ಈ ಜೀವ ದ್ರವ್ಯದ ಈ ಮಿಥ್ಯಾ ಭ್ರಮೆ ಇದೆ, ಈ ಮಿಥ್ಯಾ ಅವಸ್ಥೆ ಇದೆ. ಇದು ಸ್ವೀಕಾರ ಆದ ನಂತರ ನಾವು ಕಾರ್ಯ ಯತ್ನ ಮಾಡ್ತೀವಿ. ನಾವು ಕಾರ್ಯ ಜೀವ ದ್ರವ್ಯದೊಳಗನೆ ಮಾಡೋದು ಅನಿವಾರ್ಯ ಇದೆ ವಿನಃ ಪರ ಪದಾರ್ಥದೊಳಗ ನಾವು ಧರ್ಮದ ಸಲುವಾಗಿ, ಸುಖದ ಸಲುವಾಗಿ, ಸಮ್ಯಕ್ ದರ್ಶನದ ಪ್ರಾಪ್ತಿಯ ಸಲುವಾಗಿ ಯಾವ ಅನಂತ ಪುರುಷಾರ್ಥ ಮಾಡ್ತಾ ಇದ್ದೇವೆ ಪರದೊಳಗ, ಅದರಿಂದ ಸಮ್ಯಕ್ ದರ್ಶನ ಅಥವಾ ಸುಖ ಅಥವಾ ಧರ್ಮದ ಪ್ರಾಪ್ತಿ ಈ ನನ್ನ ಜೀವ ದ್ರವ್ಯದೊಳಗ ಪ್ರಗಟ ಆಗೋದನ್ನ ಇಲ್ಲ. ಹೇಗೆ ಪ್ರಗಟ ಆಗೋದಿಲ್ಲ? ನನ್ನ ಮಾರ್ಗನ ವಿಪರೀತ ಇದೆ. ಮಾರ್ಗ ವಿಪರೀತ ಇರುವುದರಿಂದ ಎಲ್ಲಿ ದೋಷ ಇದೆಯೋ ಆ ದೋಷವನ್ನು ತಿದ್ದುಪಡಿ ಮಾಡಿಕೊಳ್ಳುವಂತ ವಿವೇಕ ಬುದ್ಧಿ ನಮ್ಮಲ್ಲಿ ಇಲ್ಲದ ಕಾರಣ ನಾವೇನ್ ಮಾಡ್ತಾ ಇದ್ದೇವೆ, ಪರ ಪದಾರ್ಥದ ಮೇಲೆ ಆರೋಪ ಮಾಡ್ತಾ ಇದ್ದೇವೆ. ಜೀವಾಸ್ತಿಕಾಯ ಸ್ವಯಂ ಪರ ಪದಾರ್ಥದ ಮೇಲೆ ಮೋಹ ಮಾಡ್ತೀರಿ. ತನ್ನ ಯಥಾರ್ಥ ಜ್ಞಾನ ಮತ್ತು ಶ್ರದ್ಧಾ ಗುಣವನ್ನ ಕಳ್ಕೊಂಡ, ವಿವೇಕವನ್ನ ಕಳ್ಕೊಂಡ ವಿಪರೀತ ಬುದ್ಧಿ ಮಾಡ್ತೀರಿ. ವಿಪರೀತ ಈ ವಸ್ತು ನಂದ, ಈ ವಸ್ತು ನಂದ. ಈ ಪ್ರಕಾರ ವಿಪರೀತ ಬುದ್ಧಿ ಮಾಡುವುದರಿಂದ ನನ್ನ ಜ್ಞಾನ ಏನಾಗಿದೆ, ವಿಪರೀತ ಆಗ್ತಾ ಇದೆ. ಈ ವಿಪರೀತ ಸ್ವಯಂ ಜೀವಾಸ್ತಿ ಕಾಯದ ಜ್ಞಾನ ಅಥವಾ ಜೀವಾಸ್ತಿ ಕಾಯದ ಶ್ರದ್ಧೆ ವಿಪರೀತ ಆಗುವುದರಿಂದ ನಾವು ಅದನ್ನ ತಿಳ್ಕೊಳ್ಳೋದನ್ನ ನಾವು ಮೋಹಿನಿ ಕರ್ಮದ ಮೇಲೆ ಆರೋಪ ಮಾಡ್ತೇವೆ.
ಮೋಹನೀಕರಣದ ಮೇಲೆ ನೋಡ್ರಿ, ಜೀವದೊಳಗ ಆಗುವಂತ ದೋಷವನ್ನ ಜೀವ ಸ್ವಯಂ ಸ್ವೀಕಾರ ಮಾಡೋದಿಲ್ಲ. ಆ ದೋಷವನ್ನ ಪರಪದಾರ್ಥದ ಮೇಲೆ ಆರೋಪ ಮಾಡೋದ, ಇದು ಎಂಥ ಮಿಥ್ಯಾತ್ವ ಐತ್ರಿ. ಇದು ಸಾಮಾನ್ಯ ಮಿಥ್ಯಾತ್ವ ಅಲ್ಲ, ಮೂಢ ಮಿಥ್ಯಾತ್ವ ಅಂತಾರೆ ಆಗಮಗಳು. ಮೂಢತನದ ಮಿಥ್ಯಾತ್ವ ಅಂದ್ರೆ ನನ್ನಲ್ಲೇ ದುಃಖ ಯಾವುದರಿಂದ ಪ್ರಾಪ್ತಿ ಆಗ್ತಾ ಇದೆ? ಜೀವಾಸ್ತಿ ಕಾಯ್ದ ಸ್ವಯಂ ಅಪರಾಧ. ನಾವು ಆರೋಪ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೇವ್ರಿ? ಮೋಹಿನಿ ಕರ್ಮ ಸ್ವಯಂ ಜಡ ಇದೆ, ಎಲ್ಲಿ ಇರ್ತಿದೆ ಅಲ್ಲೇ ಇರ್ತಿದೆ. ಅದ ಆತ್ಮನ ಕ್ಷೇತ್ರದೊಳಗೆ ಬಂದು ನಿಂತಿದೆ ಅಂತ ಹೇಳಿ ನಿಮಿತ್ತ ರೂಪದಿಂದ ಕಥನ್ ಮಾಡ್ತೇವೆ, ಇದು ಸತ್ಯ. ಆದರೆ ಆತ್ಮನ ಜ್ಞಾನ ಸ್ವಭಾವವನ್ನ, ಶ್ರದ್ಧಾ ಸ್ವಭಾವವನ್ನ, ಆತನ ನ್ಯಾಯಕ ಭಾವವನ್ನ ಇಂದಿನವರೆಗೆ ಯಾವ ಕರ್ಮ, ಯಾವ ಪರಪದಾರ್ಥ ಸ್ಪರ್ಶ ಕೂಡ ಮಾಡಲಿಲ್ಲ. ಈ ಪ್ರಕಾರ ಸ್ವಭಾವ ಇದೆ. ಆತ್ಮನ ಸ್ವಭಾವ ಲೋಕದೊಳಗೆ 5 ಅಸ್ಥಿಕಾಯ, 6 ದ್ರವ್ಯ, 7 ತತ್ವ, 9 ಪದಾರ್ಥಗಳಿವೆಯೋ ಅವನ್ನ ಕೇವಲ ತಿಳ್ಕೊಳ್ಳದೆ ಇದು ಜೀವದ ಸ್ವಭಾವ. ಇದು ನಂದ ಅನ್ನೋದು ಇದು ಜೀವದ ಸ್ವಭಾವದೊಳಗ ಅಸ್ತಿತ್ವನೇ ಇಲ್ಲ. ಎಲ್ಲಿದೆ ತೋರಿಸ್ಬೋದು, ಇದ್ರೆ ಅದು ಎಲ್ಲಿ ಹೋಯ್ತದೆ? ಜೀವದ ಸ್ವಭಾವದೊಳಗಿನ ಅಜ್ಞಾನ ಇರ್ತಿತ್ತು, ಆ ಅಜ್ಞಾನ ಹ್ಯಾಕ್ ಹೋಯ್ತದೆ? ಸಕ್ಕರೆಯೊಳಗ ಸಿಹಿ ಅನ್ನೋ ಸ್ವಭಾವ ಇದೆ. ಆ ಸಿಹಿ ಸ್ವಭಾವ ಸಕ್ಕರೆಯನ್ನು ಏನು ಮಾಡಿದ್ರೆ ಅದು ಸಕ್ಕರೆಯಿಂದ ಭಿನ್ನ ಆಗ್ತದೆ. ಯಾವುದೇ ಉಪಾಯ ಮಾಡಿದ್ರೇನು ಕೂಡ ದ್ರವ್ಯದ ಸ್ವಭಾವ ಏನೈತೆ, ದ್ರವ್ಯದ ವಾಸ್ತವಿಕ ಸ್ವಭಾವಭೂತ ಗುಣ ಏನಿದೆ, ಆ ಗುಣ ಎಂದೂ ಬಿಟ್ಟು ಹೋಗುವುದಿಲ್ಲ. ಆ ಕಾರಣದಿಂದ ಜೀವಾಸ್ತಿ ಕಾಯದೊಳಗ ಯಾವ ವಿಪರೀತ ಶ್ರದ್ಧೆ, ವಿಪರೀತ ಜ್ಞಾನ, ಇದು ಸ್ವಯಂ ಜೀವ ಸೃಷ್ಟಿಸಿಕೊಂಡದ್ದ ಅಪರಾಧ. ಆ ಸೃಷ್ಟಿಸಿಕೊಂಡದ ಅಪರಾಧ ಜೀವಾಸ್ತಿ ಕಾಯದ ಸ್ವಭಾವವನ್ನು ಎಂದೂ ಸ್ಪರ್ಶ ಕೂಡ ಮಾಡ್ಲಿಲ್ಲ. ಹೀಗೆ ಇದ್ರೇನೂ ಕೂಡ ನಾವ ಅದನ್ನ ಜೀವಾಸ್ತಿ ಕಾಯದ ಸ್ವಭಾವ ಅಂತ ಹೇಳಿ ತಿಳ್ಕೊಂಡ್ರೆ ಆ ಜೀವಾಸ್ತಿ ಕಾಯದ ಸ್ವಭಾವವನ್ನ ಹೊರಗೆ ಹಾಕುವ ಉಪಾಯ ಐತಿ. ಯಾವ ದ್ರವ್ಯ ತನ್ನ ಸ್ವಭಾವವನ್ನು ಬಿಟ್ಟು ಕೊಡೋದನ್ನ ಇಲ್ಲ. ಇದು ಅನಾದಿ ನಿಧನ ಸಿದ್ಧಾಂತ ಇದೆ. ಸಕ್ಕರೆ ತನ್ನ ಸ್ವಭಾವ ಬಿಟ್ಟುಕೊಡ್ಲಿಲ್ಲ, ಉಪ್ಪು ತನ್ನ ಸ್ವಭಾವ ಬಿಟ್ಟುಕೊಡ್ಲಿಲ್ಲ, ಹುಳಿ ತನ್ನ ಸ್ವಭಾವ ಬಿಟ್ಟುಕೊಡ್ಲಿಲ್ಲ. ಹಾಗಾದರೆ ಇವೆಲ್ಲ ಜಡ ಪದಾರ್ಥಗಳ ತಮ್ಮ ತಮ್ಮ ಸ್ವಭಾವವನ್ನ ಎಂದೂ ಬಿಟ್ಟುಕೊಡ್ಲಿಲ್ಲ. ಹಾಗಾದರೆ ಈ ಚೈತನ್ಯ ರೂಪಿ ಭಗವಾನಾತ್ಮ ತನ್ನ ಜ್ಞಾನ ಸ್ವಭಾವವನ್ನ ಕೇವಲ ತಿಳ್ಕೊಳ್ಳೋದ್ರೆ ಎಷ್ಟು ಪರಪದಾರ್ಥ ಇವೆಯೋ ವಿಶ್ವದೊಳಗ ಆ ಸಂಪೂರ್ಣ ಪರಪದಾರ್ಥಗಳನ್ನ ತಿಳ್ಕೊಳ್ಳೋದ ಇದು ಒಂದ ಜೀವಾಸ್ತಿ ಕಾಯದ ಸ್ವಭಾವ ಇದೆ. ಆದರೆ ಅದ ನಂದನ್ನೋ ಸ್ವಭಾವ ಜೀವಾಸ್ತಿ ಕಾಯದ. ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಇದು ನಂದ ಅಂತ ಹೇಳಿ ಅನಾದಿ ಕಾಲದಿಂದ ಆರೋಪ ಮಾಡ್ತಾ ಇದ್ದೇವೆ. ನಮ್ಮಲ್ಲೇ ವಿಪರೀತ ಜ್ಞಾನ ಮತ್ತು ವಿಪರೀತ ಶ್ರದ್ಧೆ ಉತ್ಪನ್ನ ಆಗ್ಲಿಕ್ಕೆ ಕಾರಣ ಅದ ಸ್ವಯಂ ಜೀವಾಸ್ತಿ ಕಾಯ. ಪುತ್ರಗಳು ಏನ್ ಮಾಡ್ತಿದ್ರು? ಇದನ್ನ ನನ್ನನ್ನ ನೋಡು, ಮತ್ತೆ ಇದು ನನ್ನ ವಸ್ತು ಇದೆ ಅಂತ ಹೇಳಿ ನೀ ಹೇಳ. ಒಂದಿಟ್ಟು ಯಾವ ಪದಾರ್ಥ ಹಿಂದಿನ ತನಕ ಬೋಧ, ಯಾವ ಪದಾರ್ಥ ಬೋಧ ಮಾಡಲಿಲ್ಲ. ಇಲ್ಲಿ ಆಚಾರ್ಯ ಭಗವಂತರ ಯಾವ ವಿವೇಕ ಮಾಡಿಸ್ತಾ ಇದ್ದಾರೆ ನಮ್ಮಲ್ಲಿ. ಜೀವ ದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಏನಿದೆ ಅದು ಧರ್ಮ, ಅದು ಸುಖ ಇದೆ. ನನ್ನಲ್ಲೇ ಯಾವ ಜೀವ ಆಸ್ತಿ ಕಾಯದ ಸ್ವೀಕಾರ ಆಗ್ಬೇಕು, ಆ ಜೀವಾಸ್ತಿ ಕಾಯದೊಳಗೆ ಜ್ಞಾನ ಶ್ರದ್ಧೆ ಮೊದಲಾದ ಯಾವ ಅನಂತ ಗುಣಗಳಿವೆಯೋ ಆ ಅನಂತ ಗುಣಗಳ ಕಡೆ ನಮ್ದು ದೃಷ್ಟಿ ಹೋಗ್ಬೇಕು. ಅನಂತ ಗುಣಗಳ ಕಡೆ ಮತ್ತು ಅನಂತ ಗುಣಗಳ ಪಿಂಡ, ಅಭೇದ ರೂಪವಾದಂಥ ಪಿಂಡ ಯಾವ ಜೀವಾಸ್ತಿ ಕಾಯಿದೆಯೋ ಆ ಜೀವಾಸ್ತಿ ಕಾಯದ ಕಡೆ ಈ ಪರ್ಯಾಯದ ದೃಷ್ಟಿ ತಿರುಗಿತು, ಅಥವಾ ಪರ್ಯಾಯ ಜೀವಾಸ್ತಿ ಕಾಯದ ಸನ್ಮುಖ ಆಯ್ತು ಅಂದ್ರೆ ಏನಾಗ್ತಿದ್ರಿ?
ಜೀವಾಸ್ತಿ ಕಾಯದೊಳಗ ಅದರೊಳಗಿರುವಂತಹ ಅನಂತ ಗುಣಗಳ ಸಾಮರ್ಥ್ಯ ಈ ಒಂದು ಸಮಯದ ಪರ್ಯಾಯ. ಒಂದು ಸಮಯದ ಪರ್ಯಾಯದೊಳಗೆ ಬಂದು ಬಿಡುವುದರಿಂದ ನಮ್ಗೇನು ಯಾವುದೋ ಒಂದು ಬೇರೆ ಲೋಕದೊಳಗ ವೈದಕೇಶದ ಹಾಗೆ ಅನಾದಿ ಕಾಲದಿಂದ ಇಂದಿನವರೆಗೆ ಅಂತರಂಗದೊಳಗ ಇಂದ್ರಿಯಗಳ ಮಾಧ್ಯಮದ ಸುಖದ ಅಂಶ ಕೂಡ ನಮಗ್ ಗೊತ್ತಿಲ್ಲ. ಅದು ಒಂದೇ ಒಂದು ಸಮಯದೊಳಗೆ ಪ್ರಾಪ್ತ ಆಗ್ತಿದ್ದೀವಿ. ಈ ಸುಖ ಇರ್ಬೇಕು ಆಗ ಶ್ರದ್ಧೆ ಮಾಡ್ತಿದೆ. ಇದು ನನ್ನ ಪ್ರಭು ಜೀವಾಸ್ತಿ ಕಾಯದೊಳಗಿಂದ ಧರವಿದೆ, ಸುಖ ಹೀಗೆ ತಿಳ್ಕೊ. ಹಾಗಾದ್ರೆ ಈ ಒಂದು ಪ್ರಶ್ನೆ ಇದೆ, ಜೀವಾಸ್ತಿ ಕಾಯದೊಳಗ ಇರುವಂತ ಗುಣ, ಇರುವಂತ ಶಕ್ತಿ ವಿಕಾಸ ರೂಪದ ಪರ್ಯಾಯದೊಳಗೆ ಯಾಕೆ ಬರ್ತದೆ? ಜೀವಾಸ್ತಿ ಕಾಯದೊಳಗೆ ಇರುವಂತ ಶ್ರದ್ಧಾ ಗುಣ ಇರ್ಲಿ, ಅಶ್ರದ್ಧಾ ಗುಣ ಇರ್ಲಿ, ಸಮ್ಯಕ್ ಮತಿ ಜ್ಞಾನ ಇರ್ಲಿ ಅಥವಾ ಮಿಥ್ಯಾಮತಿ ಜ್ಞಾನ ಇರ್ಲಿ, ಇದು ಪರ್ಯಾಯದೊಳಗೆ ಹೇಗೆ ಪ್ರಕಟ? ಪರ್ಯಾಯದೊಳಗೆ ಪ್ರಕಟ ಆಗ್ತಿದೆ ಅಂತ ಹೇಳಿ ನೀವು ಹೇಳ್ರಿ, ಆದ್ರೆ ಪ್ರಭು ನನಗೆ ಶ್ರದ್ಧಾ ಆಗ್ತಾ ಇಲ್ಲ. ಪರ್ಯಾಯದೊಳಗೆ ಹೇಗೆ ಪ್ರಕಟ ಆಗ್ತಿದೆ? ಪ್ರಕಟ ಆಗ್ತಿದೆ ನೋಡ್ರಿ. ಜೀವ ದ್ರವ್ಯದ ಶ್ರದ್ಧಾ ಗುಣದ ಪರ್ಯಾಯ ಪ್ರಕಟ ಆಗುತ್ತೆ. ಅದ ಪರ್ಯಾಯದೊಳಗೆ ನಿರ್ಮಲತೆ ಪ್ರಕಟ ಆಗುತ್ತೆ. ಪರ್ಯಾಯದೊಳಗೆ ಸಮ್ಯಕ್ ಮತಿಜ್ಞಾನ ಪ್ರಕಟ ಆಗುತ್ತೆ. ಪರ್ಯಾಯದೊಳಗೆ ಸಮ್ಯಕ್ ಶ್ರುತಜ್ಞಾನ ಪ್ರಕಟ ಆಗುತ್ತೆ. ಇದಕ್ಕ ಆಧಾರ ಪರ್ಯಾಯದೊಳಗ ದ್ರವ್ಯದ ಶಕ್ತಿ, ಗುಣದ ಶಕ್ತಿ ಅಥವಾ ಸಾಮರ್ಥ್ಯ ಪರ್ಯಾಯದೊಳಗೆ ಹೇಗೆ ಪ್ರಕಟ ಆಗ್ತದೆ? ಏನ್ ನಮ್ದು ಶ್ರದ್ಧೆ ಇದೆ, ನಮ್ದು ಏನ್ ಶ್ರದ್ಧೆ ಇದೆ? ಈ ದ್ರವ್ಯದ ಅಥವಾ ಗುಣದ ವಿಕಾಸ ರೂಪವಾಗಿ ಯಾವ ಪರ್ಯಾಯ ಬರ್ತಿದೆಯೋ ಆ ಪರ್ಯಾಯದೊಳಗ ದ್ರವ್ಯದ ಅಥವಾ ಗುಣದ ಶಕ್ತಿ ಅಥವಾ ಸಾಮರ್ಥ್ಯ ಪರ್ಯಾಯದೊಳಗ ಪ್ರಾಪ್ತ ಆಗ್ತಿದೆ. ಇದಕ್ಕೆ ಸಿದ್ಧಾಂತ ಏನು? ಸಿದ್ಧಾಂತದಿಂದ ಪರ್ಯಾಯದ ನಾನು ಹೇಳುವಂತ ಪರ್ಯಾಯದೊಳಗೆ ಪ್ರಕಟ ಆಗ್ತೀವಿ, ಆಚಾರ್ಯ ಭಗವಂತನ ಹೇಳುವಂತ ಪರ್ಯಾಯದೊಳಗೆ ಪ್ರಕಟ ಆಗ್ತೀವಿ. ಆದ್ರೆ ನಾನು ಅಷ್ಟು ಅಜ್ಞಾನ ಇಲ್ಲ. ಹೇಗೆ ಪ್ರಕಟ ಆಗ್ತಿದೆ ಪ್ರಭು ನನಗೆ ಹೇಳು. ಪರ್ಯಾಯದೊಳಗ ಜೀವ ದ್ರವ್ಯದ ಅಥವಾ ಆ ಜೀವ ದ್ರವ್ಯದ ಒಳಗಿರುವಂತಹ ಅನಂತ ಗುಣದ ಶಕ್ತಿ ಸಾಮರ್ಥ್ಯ ಪರ್ಯಾಯದೊಳಗೆ ಹೇಗೆ ಪ್ರಕಟ? ಅಂದ್ರೆ ನೀವು ನನಗೆ ತಿಳಿಯುವ ಹಾಗೆ ಹೇಳಿದ್ರೆ ನಾನು ವಿಶ್ವಾಸ ಮಾಡಿ. ಹೇಗೆ ಪ್ರಕಟ ಆಗ್ತೀರಿ? ದ್ರವ್ಯ ಗುಣ ಇದು ಅಭೇದ ಏಕರೂಪ ಇದೆ. ಪರ್ಯಾಯ ಅವುಗಳ ವಿಕಾಸ ರೂಪವಾಗಿ ಪ್ರಕಟ ಆಗುವಂತಹ ಪರ್ಯಾಯ ಇದೆ. ಆ ಪರ್ಯಾಯದೊಳಗ ದ್ರವ್ಯದೊಳಗೆ ಇರುವಂತಹ ಸ್ವಾಭಾವಿಕ ಅಥವಾ ಅಸ್ವಾಭಾವಿಕವಾದಂತಹ ಯಾವ ಶಕ್ತಿ ಅಥವಾ ಸಾಮರ್ಥ್ಯ ಇದೆಯೋ, ದ್ರವ್ಯ ಅಂದ್ರೆ ಜೀವಾಸ್ತಿ ಕಾಯದೊಳಗೆ ಅಪರಾಧ ಆಗ್ತಿದೆ ಅಥವಾ ಇಲ್ಲ ರೀ, ಸಮ್ಯಕ್ ದರ್ಶನ ಆಗ್ಬೇಕಾದ್ರೆ ಇಲ್ಲ, ಸಂಸಾರ ಆಗ್ಬೇಕಾದ್ರೆ ಜೀವಾಸ್ತಿ ಕಾಯದೊಳಗೆ ಅಪರಾಧ ಆಗ್ತಿದೆ. ಮತ್ತ ಧರ್ಮ ಆಗ್ಬೇಕಾದ್ರೆ ಜೀವಾಸ್ತಿ ಕಾಯದೊಳಗ ನಿರಪರಾಧತೆ ನಿರ್ಮಲತೆ ಬರ್ತಿದೆ. ಆದ್ರೆ ಈ ಅಪರಾಧ ಅಥವಾ ನಿರಪರಾಧ ಯಾವ ಜೀವಾಸ್ತಿ ಕಾಯದೊಳಗೆ ಉತ್ಪತ್ತಿ ಆಗ್ತಾ ಇದೆಯೋ ಆ ಉತ್ಪತ್ತಿ ಆಗೋದ ಒಂದು ಸಮಯವರ್ತಿ ಪರ್ಯಾಯದೊಳಗ ಹೇಗೆ ಬಂತು ನೋಡ್ರಿ. ಈ ಅನಂತ ಗುಣಗಳ ಪುಂಜ ಸ್ವರೂಪವಾದಂತಹ ಯಾವ ತ್ರಿಕಾದಿ ಚೈತನ್ಯ ಸ್ವರೂಪದ ಧ್ರುವ ದ್ರವ್ಯ ಇದೆಯೋ ಆ ಧ್ರುವ ದ್ರವ್ಯಕ್ಕ ಮತ್ತು ಸಮಯಕ್ಕೆ ಹೊರಡುವಂತ ಪರ್ಯಾಯಕ್ಕ ಏನಿದೆ? ಅನಿತ್ಯ ತಾದಾತ್ಮ್ಯ ಸಂಬಂಧ ಅಂತ ಒಂದು ಗುಣ. ಅನಿತ್ಯ ತಾದಾತ್ಮ್ಯ ಸಂಬಂಧ, ಅನಿತ್ಯ ಸಂಬಂಧಿ. ಅದರ ಕೂಡ ತಾದಾತ್ಮ್ಯ ಆಗುವುದ ದ್ರವ್ಯ ಮತ್ತು ಗುಣದ ಯಾವ ವಿಕಾಸ ಆಗ್ತಾ ಇದೆಯೋ ಆ ವಿಕಾಸ ಅದ್ರ ದೋಷಯುಕ್ತ ಇರಲಿ ಅಥವಾ ನಿರ್ದೋಷ ಇರಲಿ, ಆ ವಿಕಾಸ ಅಥವಾ ಶಕ್ತಿ ಸಾಮರ್ಥ್ಯ ಪರ್ಯಾಯದೊಳಗ ತಾದಾತ್ಮ್ಯ ರೂಪದಿಂದ ಪ್ರಾಪ್ತ ಆಗ್ತಿದೆ. ಆ ಪ್ರಾಪ್ತ ಆಗೋದ ಅನಿತ್ಯ ಇದೆ, ಅರ್ಥಾತ್ ಒಂದು ಸಮಯವರ್ತಿ ಇದೆ.
ಸಂಸಾರನು ಒಂದು ಸಮಯ ಬರ್ತಿದೆ, ಕೇವಲ ಜ್ಞಾನ ಕೂಡ ಒಂದು ಸಮಯ ಬರ್ತಿದೆ. ನಮಗ್ ಗಾಬರಿ ಆಗ್ತಿದೆ. ಕೇವಲ ಜ್ಞಾನ ಅಖಂಡ ಇದೆ, ಹೌದ್ರಿ, ಅಖಂಡ ಇದೆ. ಆದ್ರೆ ಒಂದೊಂದು ಸಮಯ ಮಾಡಿ ಅನಂತ ಅನಂತ ಪರ್ಯಾಯಗಳ ಕೇವಲ ಜ್ಞಾನದ ಹೊರಟವು. ಇದು ಅಖಂಡವಾಗಿ ನಮಗ್ ಕಾಣಿಸ್ತಿದೆ. ಮತ್ತೆ ಅನಾದಿ ಕಾಲದಿಂದ ಇಂದಿನವರೆಗೆ ಅಶುದ್ಧ ಸಂಸಾರ ಪರ್ಯಾಯ ಎಂದು ಹೊರಡ್ತಾ ಇದ್ದಾವೆ. ಈಗ ನಮಗೆ ಸಂಸಾರ ಅನಾದಿ ಕಾಲದಿಂದ ಅಖಂಡವಾಗಿ ಕಂಡು ಬರ್ತಿದೆ. ಆದ್ರೆ ಈ ಅಖಂಡವಾಗಿ ಕಂಡು ಬರ್ತಿರುವಂತಹ ಸಂಸಾರದೊಳಗ, ಈ ಸಂಸಾರದೊಳಗ ಮುಳುಗಿರುವಂತಹ ಅದೆಷ್ಟೋ ಜೀವಗಳ ಸಂಸಾರದಿಂದ ಮುಕ್ತಾಗಿ ಹೋಗಿದಲ್ಲ. ಅದು ಹೇಗೆ ಹೋದ್ರು? ಅದರ ದಿಗ್ದರ್ಶನ ಆಗಮಗಳು ಮಾಡ್ತಾ ಇವೆ. ಅವು ಹೇಗಾದ್ರು? ತನ್ನ ಜೀವ ದ್ರವ್ಯದ, ತನ್ನ ಶ್ರದ್ಧಾ ಗುಣದ ಯಾವ ನಿರ್ಮಲ ಪರ್ಯಾಯ ಹೊರಡ್ತಿದೆಯೋ ಆ ನಿರ್ಮಲ ಪರ್ಯಾಯದ ಮೂಲಕ ಅನಾದಿ ಸಂಸಾರವನ್ನ ಒಂದು ಸಮಯ ಸಲುವಾಗಿ ನಿರೋಧ ಮಾಡಿ ಇವರ ಆ ಅನಾದಿ ಸಂಸಾರವನ್ನ ಸೀಮಿತ ಮಾಡಿ, ಆ ಸೀಮಿತ ಮಾಡುವುದರಿಂದ ಆ ಸಂಸಾರ ಪರ್ಯಾಯ ಅದಕ್ಕ ಕುಷ್ಠರೋಗ ಹಿಡ್ಕೊಂಡಿರ್ತದೆ, ಕ್ಷಯರೋಗ ಹಿಡ್ಕೊಂಡು. ಕ್ಷಯರೋಗ ಹಿಡ್ಕೊಂಡ ನಂತರ ಈ ಜೀವಾಸ್ತಿ ಕಾಯದ ಯಾವ ಸುಖದ ಗುಣ ಪರ್ಯಾಯದೊಳಗೆ ಪ್ರಾಪ್ತ ಆಗಿದೆಯೋ ಆ ಪರ್ಯಾಯ ಪುನಃ ಅಂಧಾತನ ಸುಖದ ಅಭಿಲಾಷಿ ಆಗ್ತಿದೆ. ಅದರ ಸಲುವಾಗಿ ಪುನಃ ಧ್ರುವ ದ್ರವ್ಯದ ಕಡೆ ಪರ್ಯಾಯ ಸನ್ಮುಖ ಆಗ್ತಿದೆ. ಅದರಿಂದ ಸುಖದ ವೃದ್ಧಿ ಆಗ್ತಾ ಹೋಗ್ತಿದೆ, ಧರ್ಮದ ವೃದ್ಧಿ ಆಗ್ತಾ ಹೋಗ್ತಿದೆ. ಈ ಪ್ರಕಾರ ಕ್ರಮದಿಂದ ಜೀವ ಮೋಕ್ಷಕ್ಕೆ ಹೋಗ್ತದೆ. ಆದ್ರೆ ಹೋದ ಸಲ ನಾವು ದೃಷ್ಟಾಂತ ಎತ್ತಿದ್ದೇವೆ. ಒಬ್ಬ ಸಮ್ಯಕ್ ದೃಷ್ಟಿ ಜೀವ, ಇನ್ನೊಬ್ಬ ಮಿಥ್ಯಾ ದೃಷ್ಟಿ ಜೀವ ಎಲ್ಲಿ ಹೊರಟಿದ್ದಾರೆ? ಮಂದಿರಕ್ಕೆ ಹೊರಟಿದ್ದಾರೆ. ಮಂದಿರಕ್ಕೆ ಹೊರಟ ಸಮಯದೊಳಗ ನೋಡ್ರಿ, ಯಾರು ಜೀವಾಸ್ತಿಕಾಯ ದೃಷ್ಟಿಯಲ್ಲಿ ಅಥವಾ ಮಿಥ್ಯಾತ್ವ ಅವಸ್ಥೆಯೊಳಗೆ ಅಖಂಡ ವಿಕಲ್ಪ ನಡೀತಾ ಇರ್ತೀವಿ. ಅದಕ್ಕ ಆತ್ಮನು ಜೀವಾಸ್ತಿ ಕಾಯ್ದು ಎರಡು ಉಪಯೋಗ ಇದಾವೆ. ಏನ? ಒಂದು ಸವಿಕಲ್ಪ ಉಪಯೋಗ, ಒಂದು ನಿರ್ವಿಕಲ್ಪ ಉಪಯೋಗ. ಈ ಸವಿಕಲ್ಪ ಉಪಯೋಗದೊಳಗ ನೋಡ್ರಿ, ಸವಿಕಲ್ಪ ಉಪಯೋಗ ಯಾವ ಸಮ್ಯಕ್ ದೃಷ್ಟಿ ಜೀವಿದ್ದಾನೆ ಅವರಿಗೂ ವಿಕಲ್ಪ ಸಹಿತ ಉಪಯೋಗ ಇದ್ದಾನೆ. ಉಪಯೋಗ ಅರ್ಥಾತ್ ಚೈತನ್ಯದ ಪರಿಣತಿ, ಉಪಯೋಗ ಅರ್ಥಾತ್ ಜಡದ ಪರಿಣತಿ ಅಲ್ಲ. ಉಪಯೋಗ ಅರ್ಥಾತ್ ಚೈತನ್ಯದ ಪರಿಣತಿ, ಚೈತನ್ಯ ಪರಿಣಾಮಶೀಲ ಅರ್ಥಾತ್ ಉಪಯೋಗದೊಳಗ ಜೀವದ ಸ್ವಭಾವ ಅಥವಾ ಶಕ್ತಿ ಪ್ರಕಟ ಆಗುವುದು. ಇದು ಉಪಯೋಗದ ಅರ್ಥ ಇದೆ. ಈ ಪ್ರಕಾರ ಸವಿಕಲ್ಪ ಅಥವಾ ನಿರ್ವಿಕಲ್ಪ ಉಪಯೋಗ ಹೇಳ್ತಾರು. ಸವಿಕಲ್ಪ ಉಪಯೋಗದೊಳಗ ಜ್ಞಾನಿ ಜೀವದ ಪರ್ಯಾಯದೊಳಗೆ ಕೂಡ ವಿಕಲ್ಪ ಸಹಿತ ಅವಸ್ಥೆ ಆಗ್ತಿದೆ. ಆ ವಿಕಲ್ಪ ಸಹಿತ ಅವಸ್ಥೆ ಹೇಗಾಗ್ತಿದೆ? ಜ್ಞಾನಿ ಜೀವನ ಆತ್ಮನ ಅನುಭೂತಿ ಪ್ರಕಟ ಆಗಿದೆ, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಂಡಿದ್ದಾನೆ, ಅರ್ಥಾತ್ 5ನೇ ಗುಣಸ್ಥಾನಕ್ಕೆ ಹೋಗಿದ್ದಾನೆ, 6ನೇ 7ನೇ ಗುಣಸ್ಥಾನಕ್ಕೆ ಹೋಗಿದ್ದಾನೆ, ಭಾವಲಿಂಗಿ ಸಂತ ಇದ್ದಾನ್ರಿ. ಆದ್ರೂ ಕೂಡ ವಿಕಲ್ಪ ಉತ್ಪತ್ತಿ. ನೋಡ್ರಿ, ಇಷ್ಟು ಅದ್ಭುತ ಮಾತು ಹೇಳ್ತಾರ್ರಿ. ಅಂದ್ರೆ ವಿಕಲ್ಪ ಹ್ಯಾಗ ಉತ್ಪನ್ನ ಆಗ್ತೈತಿ? ಜ್ಞಾನ ಯಾವ ಸಾಮಾನ್ಯ ಜ್ಞಾನ ಇದೆ ಆತ್ಮನಲ್ಲಿ, ತ್ರಿಕಾಲಿ ಯಾವ ಸಾಮಾನ್ಯ ಅಭೇದ ಜ್ಞಾನ ಇದೆ ಆತ್ಮನಲ್ಲಿ, ಆ ಜ್ಞಾನ ಮತ್ತು ದ್ರವ್ಯ ಭಿನ್ನಿಲ್ಲ, ಆತ್ಮ ಮತ್ತು ಜ್ಞಾನ ಭಿನ್ನಿಲ್ಲ. ಅಭೇದ ರೂಪದಿಂದ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಪ್ರತಿ ಸಮಯಕ್ಕ ಅದರದ ಪರ್ಯಾಯ ಪ್ರಗಟ ಆಗ್ತಿದೆ. ಪುರುಷಾರ್ಥ ಸಿದ್ಧೋಪಾಯದೊಳಗ ಆಚಾರ್ಯ ಅಮೃತಚಂದ್ರ ಏನ್ ಹೇಳ್ತಾರು? ದರ್ಪಣ ತಲ ಇವ ಸಕಲ ಪ್ರತಿಫಲತಿ ಪದಾರ್ಥ ಮಾಲಿಕಾ ಯದ್ರ. ದರ್ಪಣ ತಲ ಇವ ಸಕಲ, ಕನ್ನಡಿಯ ಮೇಲ್ಭಾಗದೊಳಗ ಪ್ರತಿಬಿಂಬ ಪ್ರಕಟ ಆದವ್ರಿ, ಕನ್ನಡಿ ಒಳಗ ಪ್ರವೇಶ ಆಗ್ತದೆ. ದೃಷ್ಟಾಂತ ಎಷ್ಟು ಸುಂದರ ಕೊಡ್ತಾರ್ರಿ. ದರ್ಪಣ ತಲ ಇವ, ದರ್ಪಣದ ಪೃಷ್ಠ ಭಾಗದ ಮೇಲೆ, ದರ್ಪಣದ ಮೇಲ್ಭಾಗದ ಮೇಲೆ, ದರ್ಪಣದ ಒಳಗ ಪ್ರಕಟ ಆಗಲಿಲ್ಲ, ದರ್ಪಣದ ಒಳಗ ಪ್ರತಿಬಿಂಬಿತ ಆಗಲಿಲ್ಲ. ಸರಿ, ಅದೇ ಪ್ರಕಾರ ಜ್ಞಾನ ಗುಣದ ಮೇಲ್ಭಾಗದೊಳಗ ಪ್ರಕಟ ಆಗ್ತಾವ್ರಿ ಪರ್ಯಾಯ.
ಜ್ಞಾನ ಗುಣದೊಳಗ ಪ್ರವೇಶ ಮಾಡಲಿಲ್ಲ. ಕನ್ನಡಿಯೊಳಗ ಪ್ರತಿಬಿಂಬ ಯಾವ ಪ್ರಕಾರ ಪ್ರವೇಶ ಮಾಡಲಿಲ್ಲವೋ, ಕನ್ನಡಿ ಜಡ, ದರ್ಪಣ ಜಡ ಇದ್ರೂ ಕೂಡ ಪ್ರತಿಬಿಂಬವನ್ನು ಒಳಗ ಪ್ರವೇಶ ಮಾಡ್ಕೋದಿಲ್ಲ ಸರಿ. ಆ ದರ್ಪಣದ ಮೇಲ್ಭಾಗದೊಳಗ ಪ್ರತಿಬಿಂಬಿದೆ. ಆ ದರ್ಪಣದ ಮೇಲೆ ಒಂದು ಕಾಗದ ಹಿಡಿದೆ, ಒಳಗ ಪ್ರತಿಬಿಂಬಿದೆ ಅಂದ್ರೆ ಸಾಮಾನ್ಯ ಒಂದು ಪೇಪರ್ ಇಟ್ಟು, ಅಂದ್ರೆ ದರ್ಪಣದ ಪೃಷ್ಠಭೂಮಿ ಮೇಲೆ ಪರ್ಯಾಯ ಪ್ರತಿಬಿಂಬ ಪ್ರಗಟ ಆಗ್ತಾ ಇದೆ ಸರಿ. ಅದೇ ಪ್ರಕಾರ ಜ್ಞಾನದ ಪೃಷ್ಠಭೂಮಿ ಮೇಲೆ ಪರ್ಯಾಯಗಳು ಪ್ರಗಟ ಆಗ್ತಾ ಇವೆ. ಯಾವ ಪರ್ಯಾಯ ಜ್ಞಾನದೊಳಗ ಪ್ರವೇಶ ಮಾಡಲಿಲ್ಲ, ಶುದ್ಧ ಇರ್ಲಿ ಅಶುದ್ಧ ಇರ್ಲಿ, ಜ್ಞಾನದೊಳಗ ಪ್ರವೇಶ ಮಾಡಲಿಲ್ಲ. ಆ ವೇಳೆಯದೊಳಗ ಜ್ಞಾನದ ಪರ್ಯಾಯದೊಳಗ ಈ ಪರ್ಯಾಯ ಜ್ಞಾನದ ಯಾವ ಪರ್ಯಾಯ ಹೊರಡ್ತಾ ಇದೆಯೋ ಪ್ರತಿ ಸಮಯಕ್ಕ, ಆ ಪರ್ಯಾಯದೊಳಗ ಏನಾಗ್ತಾ ಇದೆ ಅಂದ್ರೆ ಈ ಜೀವದ ಪರ್ಯಾಯದೊಳಗ ವಿಕಲ್ಪಿತ್ತು ಅಂದ್ರೆ ರಾಗ ಕೂಡ ಪ್ರಗಟ ಆಗ್ತಿದೆ. ಎಲ್ಲಿ ಜ್ಞಾನದ ಪರ್ಯಾಯದೊಳಗ ರಾಗ ಕೂಡ ಪ್ರಗಟ ಆಗ್ತಿದೆ. ಈಗ ದೃಷ್ಟಾಂತ, ನಾವು ಕಟಿಂಗ್ ಮಾಡ್ಕೊಕ್ ಹೋಗಿರ್ತೀವ್ರಿ. ಕಟಿಂಗ್ ಮಾಡ್ಕೋಬೇಕು ಹೋದಾಗ ಎದುರಿಗೆ ವಿಶಾಲವಾದಂತ ಕನ್ನಡಿ ಇರ್ತಿದೆ. ಆ ಕನ್ನಡಿ ಒಳಗೆ ನಮ್ಮ ಮುಖ ನೋಡ್ತಾ ಇರ್ತೀವಿ. ಮತ್ತ ಅದ ಕಟಿಂಗ್ ಮಾಡೋ ಕೈ ತಲೆ ಮೇಲೆ ಬರ್ತಿದ್ರಿ, ಕತ್ರಿ ಅದ ಬರ್ತಿದ್ರಿ. ಆಗ ನಾವೇನ್ ತಿಳ್ಕೊತೀವ್ರಿ, ಈ ಕತ್ರಿ ಈ ಕೈಯ ನನ್ನಲ್ಲ, ಬರೀ ಅಷ್ಟೇ ತಿಳ್ಕೊತೀವಿ ಇಲ್ರಿ. ಏನ ಆ ಕೈ ಕತ್ತರಿಸು ಕೈ ನಂಗ ಇದೆ. ನಾವು ಹೆಣ್ಮಕ್ಳ ಕೂದಲ ಬಾಚ್ಕೋತೀವ್ರಿ, ಆ ಹಣಿಗೆ ನಮ್ದೇನ್ರಿ? ಅದ ಹಣಿಗೆ ನಂದಲ್ಲ ರೀ, ಬಾಚಣಿಕೆ ನಂದಲ್ಲ, ಅದು ಬಾಚಣಿಕೆ ಪದಾರ್ಥ ಇದೆ ಸರಿ. ಇದೇ ಪ್ರಕಾರ ಜ್ಞಾನದ ಪರ್ಯಾಯದೊಳಗ ಏನಾಗ್ತಿದೆ, ರಾಗ ಪ್ರತಿಬಿಂಬ. ಜ್ಞಾನದ ಪೃಷ್ಠಭೂಮಿ ಮೇಲೆ ರಾಗ ಪ್ರತಿಬಿಂಬಿತ ಆಗ್ತಿದೆ. ರಾಗ ಪ್ರತಿಬಿಂಬಿತ ಆದ ನಂತರ ಜ್ಞಾನಿ ಪುರುಷ ಅಂತ ತಿಳ್ಕೊತಾನೆ, ಈಗ ರಾಗ ನಂದಲ್ಲ, ಈಗ ಪರ. ಜ್ಞಾನಿ ಪುರುಷ ತಿಳ್ಕೊತಾನೆ, ಇದು ರಾಗ ನಂದಲ್ಲ, ಇದು ಪರ ಇದೆ. ರಾಗ ನಂದಲ್ಲ, ಇದು ಪರ ಇದೆ ಅಂತ ಹೇಳಿ ಸ್ವೀಕಾರ ಮಾಡೋದ, ಇದು ವ್ಯವಹಾರಿಕ. ರಾಗ ನಂದಲ್ಲ, ಇದು ಪರ ಇದೆ, ಇದು ಸ್ವೀಕಾರ ಮಾಡೋದ, ಇದು ವ್ಯವಹಾರ ಇರ್ತದೆ. ಮತ್ತೆ ನಾ ಸ್ವಯಂ ರಾಗದಿಂದ ರಹಿತ ಅತೀಂದ್ರಿಯ ಆನಂದ ಸ್ವರೂಪಿ ಇದ್ದೇನೆ ಅಂತ ಹೇಳಿ ಅತೀಂದ್ರಿಯ ಆನಂದದ ಅನುಭವ ಮಾಡೋದ, ಇದು ನಿಶ್ಚಯ. ನಾವು ವ್ಯವಹಾರ ನಿಶ್ಚಯತೆ ಆರೋಪ ಮಾಡ್ತೀವಿ. ರಾಗ ಜ್ಞಾನದ ದರ್ಪಣದೊಳಗ ಪ್ರತಿಬಿಂಬಿತ ಆಗ್ತಾ ಇದೆ. ಆ ಪ್ರತಿಬಿಂಬಿತ ಆಗುವಂತ ರಾಗ ಇದು ನಂದ ಅಲ್ಲ ಅಂತ ಹೇಳಿ ಜ್ಞಾನಿ ಪುರುಷ ಹೇಳ್ತಾನೆ. ಈ ಪ್ರಕಾರ ಜ್ಞಾನಿ ಪುರುಷ ಹೇಳುವ ಮಾತ ಇದು ವ್ಯವಹಾರ. ಮತ್ತೆ ನಂದ ಅತೀಂದ್ರಿಯ ಸ್ವಭಾವ ಇದೆ ಅಂತ ಹೇಳಿ ಅನುಭವ ಯಾವಾಗ ಒಳಗೆ ಮಾಡ್ತಾನೆ, ಅದೇನೈತಿ, ಅದು ಜ್ಞಾನಿನ ನಿಶ್ಚಯ. ವ್ಯವಹಾರದಿಂದ ಮಾಡೋದು ಧರ್ಮ, ವ್ಯವಹಾರದಿಂದ ಧರ್ಮ ಬಿಡೋದ. ಅಂದ್ರೆ ಈಗ ಇಲ್ಲಿ ನಮ್ದು ಮತ್ತೆ ದೃಷ್ಟಾಂತ ಬರುದು, ವ್ಯವಹಾರ ಮತ್ತು ನಿಶ್ಚಯ ಗೊತ್ತಾಯ್ತ್ರಿ. ಮತ್ತೆ ಜ್ಞಾನಿ ಪುರುಷಗ ವಿಕಲ್ಪ ಬಂದಿರ್ತೈತಿ. ರಾಗ ಜ್ಞಾನದ ದರ್ಪಣದೊಳಗ ಪ್ರತಿಬಿಂಬಿತ ಆಗ್ತಾ ಇರ್ತಿದೆ. ಆ ಪ್ರತಿಬಿಂಬಿತ ಆಗುವ ರಾಗ ನಂದ ಅಂತ ಹೇಳಿ ಜ್ಞಾನಿ ಸ್ವೀಕಾರ ಮಾಡ್ಲಿಲ್ಲ, ಅಜ್ಞಾನಿ ನಂದಂತ. ಅಜ್ಞಾನಿ ನಂದಂತಾನೆ, ಅದಕ್ಕೆ ಧರ್ಮ ಅಂತಾನೆ. ಜ್ಞಾನಿ ಇದು ಪರ ಇದೆ, ಇದು ನನ್ನ ಸ್ವರೂಪದೊಳಗಿಲ್ಲ ಅಂತ ಹೇಳಿ ಅವನು ತಿಳ್ಕೊಳ್ತಾನೆ, ಅದ ಅವನು ವ್ಯವಹಾರ. ಪ್ರಗಟ ಆಗದ ಸತ್ಯ. ಜ್ಞಾನದ ಪರ್ಯಾಯದೊಳಗೆ ಪ್ರತಿಬಿಂಬಿತ ಆಗಲಿಲ್ಲ, ಈ ಮಾತಾಡ್ತಿಲ್ಲ ರೀ. ಪ್ರತಿಬಿಂಬಿತಂತೂ ಆಗಿದೆ ರೀ. ಆ ವಿಕಲ್ಪ, ರಾಗದ ವಿಕಲ್ಪ ಬಂದಿರಬಹುದು ಮೊದಲ. ಆ ರಾಗದ ವಿಕಲ್ಪ ಬರುವುದರಿಂದ ಜ್ಞಾನದ ದರ್ಪಣದೊಳಗ ಅದ ರಾಗ ಪ್ರತಿಬಿಂಬಿತ ಆಗಿದೆ. ಪ್ರತಿಬಿಂಬಿತ ಆದ ರಾಗವನ್ನ ಅದೇ ಜ್ಞಾನ ನೋಡ್ತಿದೆ, ಇದು ನನ್ನ ಸ್ವಭಾವ.
ಈ ರಾಗ ಪರಪದಾರ್ಥ ಹೀಗೆ ತಿಳಿದ ಜ್ಞಾನಿ ತಿಳಿತಾನೆ ಅದ ಅನ್ವಯ. ಮತ್ತೆ ಅಜ್ಞಾನಿ ಏನಾಗ್ತಾನೆ, ಇದು ರಾಗ, ಇದು ಶುಭ, ಇದು ನಂದಿದೆ, ಈ ಶುಭದಿಂದ ಕ್ರಮದಿಂದ ಧರ್ಮ ಆಗ್ತೀವಿ. ಜ್ಞಾನ ತಿಳ್ಕೊತಿದಲ್ಲ. ಹೌದು, ಜ್ಞಾನದ ತಿಳ್ಕೊಳ್ಳೋದು. ತಿಳ್ಕೊಳ್ಳೋದು ಪುದ್ಗದಾಸ್ತಿಕಾಯಿ ತಿಳ್ಕೊಳ್ಳೋದು. ಅಪರಾಧ ಮಾಡೋದು ಜೀವಾಸ್ತಿಕಾಯ, ನಿರಪರಾಧಿಯಾಗಿ ಉಳಿದ ಜೀವಾಸ್ತಿಕಾಯ. ಪುದ್ಗದಾಸ್ತಿಕಾಯಿ ಯಾವುದೇ ಪ್ರಕಾರದ ಏನು ಸಂಬಂಧ ಬರುವುದನ್ನ ಇಲ್ಲ. ನಾವು ಇದುವರೆಗೆ ಪುದ್ಗಲಾಸ್ತಿ ಕಾಯ್ದೆ ಮೇಲೆ ಕರ್ಮದ ಪುದ್ಗಲಾಸ್ತಿ ಕಾಯ್ದೆ ಸಂಪೂರ್ಣ ಎಲ್ಲ ಬಂತು, ಸಂಪೂರ್ಣ ಎಲ್ಲ ಪರ ಜೀವ ಬಂತು, ಅದರೊಳಗ ಪರ ಪದಾರ್ಥಗಳು ಬಂತು, ರಾಗ ದ್ವೇಷ ಮೊದಲಾದ ಅನಂತ ವಿಭಾವ ಪರ್ಯಾಯಗಳೆಲ್ಲ ಬಂತು. ಇವೆಲ್ಲ ಪರದೊಳಗೆ ಸಮಾವೇಶ ಆಗಿದೆ. ಇದನ್ನ ಜೀವ ತನ್ನ ಅಪರಾಧಗಳಿಂದ ನಂದಂತ ಹೇಳಿ ತಿಳ್ಕೊತಾನೆ, ಸಂಸಾರದ ವೃತ್ತಿ ಮಾಡ್ತಾನೆ. ಜ್ಞಾನಿ ಪುರುಷ ಇದು ರಾಗ ಪರ ಇದೆ, ಇದು ನನ್ನ ಸ್ವಭಾವದೊಳಗೆ ಇಲ್ಲ. ಈ ಪ್ರಕಾರ ತಿಳ್ಕೊಳ್ಳೋದ್ರಿಂದ ಆ ಸಮಯದೊಳಗ ಅವನಿಗೆ ಬಂಧ ಇಲ್ಲದೆ ಬರೇ ತಿಳ್ಕೊಳ್ಳುವುದರಿಂದ ಬಂಧ ಆಗಲಿಲ್ಲ. ಅವನಿಗೆ ಯಾವ ರಾಗ ಪ್ರತಿಬಿಂಬಿತ ಆಗಿದೆಯೋ ಜ್ಞಾನದ ಪರ್ಯಾಯದೊಳಗ ಅವನಿಗೆ ಬಂಧ ಇಲ್ಲ. ಆ ಪ್ರಕಾರ ಬಂಧಿ ಇಲ್ಲದೆ ಇರುವುದರಿಂದ ಅವ ಮೋಕ್ಷ ಮಾರ್ಗದೊಳಗೆ ಸತತ ಗತಿಶೀಲಿದನು. ಮತ್ತೆ ಯಾವ ಮಿಥ್ಯಾ ದೃಷ್ಟಿ ಇದು ಶುಭ, ಇದು ನನ್ನ ಧರ್ಮದೊಳಗೆ ಸಹಾಯಕ್ಕಿದೆ ಅಂತ ಹೇಳಿ ತಿಳ್ಕೊತಾನೆ, ಇವು ಸಂಸಾರದೊಳಗೆ ಸತತ ಗತಿಶೀಲ. ಈ ಪ್ರಕಾರ ಎರಡು. ಹಾಗಾದ್ರೆ ಇಲ್ಲಿ ಎರಡು ಜನ, ಒಬ್ಬ ಪಂಚಮಗುಣ ಸ್ಥಾನವರ್ತಿ ಅಂದ್ರೆ ಅಥವಾ ಸಮ್ಯಕ್ ದೃಷ್ಟಿ, ಇನ್ನೊಬ್ಬ ಮಿಥ್ಯಾ ದೃಷ್ಟಿ ಮಂದಿರಕ್ಕೆ ನಡ್ತಾರೆ. ಮಂದಿರಕ್ಕೆ ಹೋಗುವ ವೇಳೆದೊಳಗ ಸಮ್ಯಕ್ ದೃಷ್ಟಿ ವಿಕಲ್ಪದೊಳಗನು ವಿಷಾದ ಅಲೆಗಳು ಇರ್ತಾ ಇವೆ. ಮಿಥ್ಯಾ ದೃಷ್ಟಿಯ ವಿಕಲ್ಪದೊಳಗೂ ಕೂಡ ವಿಷಾದ ಅಲೆಗಳು ಸತತ ಉತ್ಪನ್ನ ಆಗ್ತಾ ಇದ್ದವು. ಮಿಥ್ಯಾ ದೃಷ್ಟಿ ಏನಂತಾನೆ, ಈ ಪೂಜಾ ದ್ರವ್ಯಗಳನ್ನ, ಶುದ್ಧ ಪೂಜಾ ದ್ರವ್ಯಗಳನ್ನ ತನ್ನ ಕಲ್ಪನೆಯಿಂದ ತಿಳ್ಕೊಂಡಿದ್ದಾನೆ. ಶುದ್ಧ ಪೂಜಾ ದ್ರವ್ಯ ಯಾವಾಗ ಆಗ್ತಾವು, ಸ್ವತಃ ಜೀವಾಸ್ತಿ ಕಾಯದ ಪರಿಣತಿ ಯಾವಾಗ ಶುದ್ಧ ಇರ್ತಿದೆಯೋ ಆಗ ವಸ್ತು ಶುದ್ಧ ಆಗಿ ಪರಿಣಾಮ ತಾಳ್ತಾವು. ವಸ್ತು ಭಲೆ ಶುದ್ಧ ಇದ್ರೂ ಕೂಡ ಜೀವದ ಪರಿಣತಿ ಅಶುದ್ಧ ಇತ್ತು, ಆ ವಸ್ತುಗಳು ಕೂಡ ಅಶುದ್ಧತೆ ಪ್ರಕಟ. ಯಾವ ಪ್ರಕಾರ ರಾಗ ಜ್ಞಾನದ ಪರ್ಯಾಯದೊಳಗ ಪ್ರತಿಬಿಂಬಿತ ಆದನು, ಆ ಪರ್ಯಾಯ ಅಶುದ್ಧಿದೆ, ನಂದಲ್ಲ ಈ ಪ್ರಕಾರ ಜ್ಞಾನಿ ತಿಳ್ಕೊಂಡವನು. ಅದೇ ಪ್ರಕಾರ ಜ್ಞಾನಿ ಆ ಶುದ್ಧ ಪರ್ಯಾಯ ವಸ್ತುಗಳು ಕೂಡ, ನಾ ಒಯ್ತಿರುವಂತಹ ಶುದ್ಧ ದ್ರವ್ಯ ಕೂಡ ಆ ಒಯ್ಯುವಂತಹ ಜೀವದ ಪರಿಣತಿ ಅಶುದ್ಧ ಇರುವುದರಿಂದ ಆ ಜೀವದ ಪರಿಣತಿಯ ದೋಷ ಆ ಅಶುದ್ಧ ವಸ್ತುಗಳ ಮೇಲೆ ಬಂದ, ಶುದ್ಧ ವಸ್ತುಗಳ ಮೇಲೆ ಆರೋಪ. ಅದನ್ನ ನಾವೇನ್ ಮಾಡಿದೀವ್ರೆ, ಸಿದ್ಧಾಂತ ನೋಡ್ಬೇಕ್ರಿ ನಾವ್ರಿ. ಹೀಗಾಗುವುದರಿಂದ ಆ ಮಿಥ್ಯಾ ದೃಷ್ಟಿ ಜೀವ ಏನು ಆ ಪರ್ಯಾಯ ಒಡವೆಗಳನ್ನ, ವಸ್ತುಗಳನ್ನ, ಅಷ್ಟದ್ರವ್ಯದ ಸಾಮಗ್ರಿಯನ್ನ ತೆಗೆದುಕೊಂಡು ಬರ್ತಿದ್ದಾನೆ. ನಾನು ಶುಚಿರ್ಬೋತಿದ್ದೇನೆ, ನಾನು ಕೊಂಡೊಯ್ಯುತ್ತಿರುವಂತಹ ವಸ್ತುಗಳು ಕೂಡ ಶುದ್ಧ ಹಲವು, ಎಲ್ಲ ಪ್ರತಿಯೊಂದನ್ನು ತೊಳೆದು ತಂದಿದ್ದೇನೆ. ಮತ್ ಈ ಪ್ರಕಾರ ವಿಕಲ್ಪ ಮಾಡ್ತಾ ಇದರಿಂದ ನನಗ ಧರ್ಮದೊಳಗೆ ನಿಮಿತ್ತ ಆಗ್ತಿದೆ, ನನಗ ಉತ್ತಮ ಶುಭ ಆಗ್ತಿದೆ, ಪುಣ್ಯ ಆಗ್ತಿದೆ. ಈ ಪುಣ್ಯ ಪರ್ಯಾಯದಿಂದ ನನ್ನ ಧರ್ಮದೊಳಗ ಸಹಾಯಕ ಆಗ್ತಿದೆ. ಈ ಪ್ರಕಾರದ ವಿಚಾರದ ಅಲೆಗಳಿಂದ ಅವ ಅತ್ಯಂತ ಉತ್ಸಾಹದಿಂದ ಗಮನ ಮಾಡ್ತಾ ಇದ್ದೆ. ನಾನು ಹೋಗಿ ಭಗವಂತಿಗೆ ಯಾವಾಗ ಪೂಜಿಸ ಅತ್ಯಂತ ಉತ್ಸಾಹದಿಂದ. ಈತ ಏನ್ ಮಾಡ್ತಾ ಇದ್ದಾನೆ, ಸಮ್ಯಕ್ ದೃಷ್ಟಿ, ಪ್ರಭು ನೀನು ಭಗವಂತನ ಕಡೆ ಹೊರಟಿದಿ, ಮತ್ತೆ ಈ ಭಾರ ಆತಕಪ್ಪ ನಿನಗ, ಅಷ್ಟ ದ್ರವ್ಯದ ಭಾರ ಆತಕ ಹೊತ್ಕೊಂಡು ಹೊರಟಿದಿ ಪ್ರಭು, ನಿನ್ನ ಸ್ವರೂಪ ನಿನಗೆ ಗೊತ್ತಿಲ್ಲ. ಇದು ವಿಕಲ್ಪರಿ, ಇದು ಜ್ಞಾನಿನ ವಿಕಲ್ಪರಿ, ಅದ ಅಜ್ಞಾನಿನ ವಿಕಲ್ಪ. ಈ ಪರದ್ರವ್ಯ, ಈ ಭಾರ ರೂಪದವಾದಂತಹ ಜಡ ವಸ್ತುಗಳನ್ನ ನೀನು ಸ್ವಯಂ ಚೈತನ್ಯದೇವಿದ್ದಿ,
ನೀನು ಸ್ವಯಂ ಚೈತನ್ಯ ದೇವಿ ಇದ್ರೂ ಕೂಡ ನಿನ್ನ ಸ್ವರೂಪದ ಅವಲೋಕನ ಮಾಡುವಂತಹ ಯಾವ ವೀತರಾದ ಭಗವಂತ ಇದ್ದಾನೋ ಅವನನ್ನ ಜಗತ್ತ ಭಲೆ ಜಡ ಸ್ವರೂಪವಾಗಿ ನೋಡ್ತಾ ಇರ್ಲಿ, ಜಡ ಸ್ವರೂಪವಾಗಿ ಅನುಭವ ಮಾಡ್ತಾ ಇರ್ಲಿ, ಜಡ ಅಂತ ಹೇಳಿ ತಿಳ್ಕೊಂಡು ಅವನ ಮೇಲೆ ಹಾಲಿ ವಸ್ತುಗಳನ್ನ ಸುರಿಲಿ. ಆದರೆ ಆ ಭಗವಂತ ಜಡ ಇಲ್ಲ, ಜಗತ್ತಿನ ಪಾಲಿಗೆ ಜಡ ಇರಬಹುದು, ಆದರೆ ನನ್ನ ಪಾಲಿಗೆ ಚೈತನ್ಯ ಸ್ವರೂಪಿ ಭಗವಾನಾತ್ಮ ಇದ್ದಾನೆ. ಆ ಚೈತನ್ಯ ಸ್ವರೂಪ ಭಗವಾನಾತ್ಮನ ಆದರ್ಶದಿಂದ ನನ್ನ ಭಗವಾನಾತ್ಮನ ಪ್ರಕಟತೆ ಮಾಡಿಕೊಳ್ಳೋದಿದೆ. ಅದ್ರೊಳಗ ಈ ಭಾರಿ ಅದಕ್ಕೆ ತಗೊಂಡ್ಬಿಟ್ಟಿದ್ದು ಪೂಜಾ ಪ್ರಯೋಗಗಳನ್ನ ಯಾಕೆ ತಗೊಂಡ್ಬಿಟ್ಟಿ? ಹೋದ ನಂತರ ವಿಚಾರ ಮಾಡ್ತಾನೆ ಭಗವಂತ ದರ್ಶನ ಮಂದಿರದೊಳಗೆ ಪ್ರವೇಶ ಮಾಡ್ತಾ ಇರುವಂತೆ ನಿಸ್ಸಹಿ 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 ಇದು ಸುರ ಐತ್ರಿ. ದರ್ಶನಂ ದೇವದೇವಸ್ಯ ಸುರ. ಆಗ ಈ ಜ್ಞಾನಿ ಪುರುಷನ ವಿಕಲ್ಪ ಇನ್ನೊಂದು ಮಜಲ್ ಮುಂದೆ ಹೋಗ್ತಿದೆ. ನೋಡ್ರಿ, ಪ್ರತ್ಯಕ್ಷ ಎದುರಿಗೆ ದೇವಿದ್ದಾನೆ ಪ್ರಭು, ಪ್ರತ್ಯಕ್ಷ ಎದುರಿಗೆ ದೇವ ಗೋಚರಿಸ್ತಾ ಇರುವಾಗ ಈ ಮಂತ್ರ ರೂಪದ ಪರದೆಯನ್ನು ಯಾವುದಕ್ಕೆ ಎಳಿತಾ ಇದ್ದೀನಿ? ಭಗವಂತ ಕಾಣಿಸ್ಬಾರ್ದು. ಸೇವೆ ಮಾಡ್ಕೊಳ್ತಾ ಇರುವಾಗ ದರ್ಪಣ ಉಲ್ಟಾ ಇಡೋದೇ ಸುಲ್ಟಾ ಇಡೋದ್ರಿ. ನಮ್ಮ ಮುಖ ದರ್ಪಣ ಉಲ್ಟಾ ಇದ್ರೆ ನಾವ್ ಏನ್ ಬೇಕಾದ್ರೆ ಹಚ್ಕೋತೀವಿ, ದರ್ಪಣ ಸುಲ್ಟಾ ಇಡೋದಿರ್ತೀವಿ. ಅದೇ ಪ್ರಕಾರ ಭಗವಂತ ಎದುರಿಗೆ ಕಾಣಿಸ್ತಾ ಇರುವಾಗ, ದರ್ಪಣ ರೂಪದ ಭಗವಂತ ಎದುರಿಗೆ ಇರುವಾಗ ನಿನ್ನ ಭಗವಂತನನ್ನು ನೋಡುವ ಸಲುವಾಗಿ ಈ ಮಂತ್ರ ರೂಪದ ಪರದೆಯನ್ನು ಯಾಕೆ ಎಳಿತಾ ಇದೆಯಪ್ಪ? ಇದು ಈ ಜ್ಞಾನಿ ಪುರುಷನ ವಿಕಲ್ಪನೆ. ಜ್ಞಾನಿ ಪುರುಷನ ವಿಕಲ್ಪನೆ, ಅಜ್ಞಾನಿ ಪುರುಷನ ವಿಕಲ್ಪ ಈ ಶುಭದಿಂದ ನನಗೆ ಪರ್ಯಾಯದಿಂದ ಧರ್ಮ. ಇದು ಅಜ್ಞಾನಿ ಪುರುಷನ ವಿಕಲ್ಪ. ಈ ವಿಕಲ್ಪ ಸವಿಕಲ್ಪ ಉಪಯೋಗ, ಈ ಸವಿಕಲ್ಪ ಉಪಯೋಗ ಜ್ಞಾನದ ಲಕ್ಷಣೆ. ಉಪಯೋಗ ಇದು ಜ್ಞಾನದ ಲಕ್ಷಣ ಐತಿ. ಈ ವಿಕಲ್ಪ ಯಾರು ಮಾಡ್ತಾರ್ರಿ? ಜ್ಞಾನ ಮಾಡ್ತಿದ್ರಿ ಅಥವಾ ಜಡ ಮಾಡ್ತಿದ್ರಿ? ಜ್ಞಾನ ಮಾಡ್ತಿದ್ರಿ. ಇದು ಜ್ಞಾನದ ವಿಕಲ್ಪ ಐತಿ. ಈ ಜ್ಞಾನದ ವಿಕಲ್ಪದ ಕಾರ್ಯನ ಜ್ಞಾನದೊಳಗೆ ವೃದ್ಧಿ ಮಾಡೋದ ಇದು ವಿಕಲ್ಪದ ಕಾರ್ಯ. ಸಿದ್ಧಾಂತ ರೀ. ಜ್ಞಾನದ ಯಾವ ವಿಕಲ್ಪ ಉತ್ಪನ್ನ ಆಗಿದೆಯೋ, ಯಾವ ವಿಕಲ್ಪ ಉತ್ಪನ್ನ ಆಗಿದೆ? ಈ ಜಡ ಭಾರ್ಯಾತ ಹೋಯ್ತಾ ಇದ್ದೆ. ಎದರಿಗೆ ಜೀನ ಭಗವಂತ ಇದ್ರೂ ಕೂಡ ಮಂತ್ರ ರೂಪದ ಪಡದೆ ಯಾತಕ್ಕೆ ಎಳಿತಾ ಇದ್ದಿ? ಇದು ವಿಕಲ್ಪ ಉತ್ಪನ್ನ ಆಗಿದ್ದೀರಿ. ಈ ವಿಕಲ್ಪದ ಕಾರ್ಯ ಏನ್ರಿ? ಜ್ಞಾನದೊಳಗೆ ವೃದ್ಧಿ ಮಾಡೋದ ಇದು ವಿಕಲ್ಪದ ಕಾರ್ಯ. ಜ್ಞಾನದೊಳಗೆ ವೃದ್ಧಿ. ನನ್ನಲ್ಲಿ ಜ್ಞಾನ ಏನಿದೆ ರೀ? ಈ ವರ್ತಮಾನ ಕಾಲದೊಳಗ ಸಮ್ಯಕ್ ದೃಷ್ಟಿ ಜೀವದ ಜ್ಞಾನ ಏನಿದೆ? ನೀ ಮಂದಿರ ಹೋಗುವ ವೇಳೆದೊಳಗ ಈ ಒಡೆವಗಳ ಬರೆ ಐತಿ. ಜ್ಞಾನ ಏನ್ ಹೇಳ್ತಾ ಇದೆ? ಇವು ನಿಷ್ಪ್ರಯೋಗಪ್ಪ. ನೀನು ಈ ಒಡೆವೆಗಳ ಬರೇ ಹತ್ಕೊಳ್ಬಿಟ್ಟಿದ್ದಿ. ಆಮೇಲೆ ಅಲ್ಲಿ ಹೋದ ನಂತರ ಪ್ರತ್ಯಕ್ಷ ಭಗವಂತ ಎದುರಿಗೆ ಇದ್ರೂ ಕೂಡ ಈ ಮಂತ್ರ ರೂಪದ ಪರ್ಲೆಯನ್ನೇ ಹಾಕಿರಿ. ಈ ಪ್ರಕಾರದ ಜ್ಞಾನದ ವಿಕಲ್ಪ ಆಗ್ತಾ ಇದೆ. ಜ್ಞಾನದ ವಿಕಲ್ಪ ಇದ್ರದ್ದು ಕಾರ್ಯ ಏನ್ರಿ? ಜ್ಞಾನದೊಳಗೆ ಪರೀಕ್ಷೆ ಮಾಡ. ಆದ್ರೆ ಆ ಸಮ್ಯಕ್ ದೃಷ್ಟಿ ವಿಕಲ್ಪ ಏನ್ ಬಂದಿತ್ತು? ಏನ್ ವಿಕಲ್ಪ ಬಂದಿತ್ತು? ಮಂದಿರಕ್ಕೆ ಹೋಗೋದಾದ್ರೆ ಒಡವೆಗಳ ಭಾರ ಹತ್ಕೊಂಡು ಹೊರಟಿದ್ದಿ ಯಾವ್ದು? ಆಮೇಲೆ ಎದರಿಗೆ ಭಗವಂತ ಇದ್ರೇನು ಕೂಡ, ಎದರಿಗೆ ಭಗವಂತ ಇದ್ರೇನು ಕೂಡ ಮಂತ್ರ ರೂಪದ ಪರದೆಯನ್ನು ಯಾಕೆ ಎಳಿತಾ ಇದ್ದೀನಿ? ಭಗವಂತ ದೃಷ್ಟಿಗೋಚರ ಆಗ್ಬೇಕು ಅಥವಾ ಬೇಡ? ಮಂತ್ರ ರೂಪದ ಪರದೆಯನ್ನು ಯಾಕೆ ಎಳಿತಾ ಇದ್ದೀನಿ? ಈ ಪ್ರಕಾರದ ಎರಡು ವಿಕಲ್ಪ. ಈ ವಿಕಲ್ಪದ ಕಾರ್ಯ ಏನ್ರಿ? ಜ್ಞಾನದೊಳಗೆ ವೃದ್ಧಿ ಮಾಡೋದೈತ್ರಿ. ಈ ವಿಕಲ್ಪದ ಕಾರ್ಯ ಏನೈತಿ? ಜ್ಞಾನದೊಳಗೆ ವೃದ್ಧಿ ಮಾಡೋದೈತ್ರಿ. ಇವು ಎರಡೂ ವಿಕಲ್ಪದಿಂದ ಅವನ ಜ್ಞಾನದೊಳಗೆ ಏನು ವೃದ್ಧಿ ಆಯ್ತು? ಅವನ ಜ್ಞಾನದೊಳಗೆ ಏನು ವೃದ್ಧಿ ಆಯ್ತು? ನಿನ್ನ ದೇವನ ಪೂಜೆ, ನಿನ್ನ ದೇವನ ಪೂಜೆ
ಅದೇನು ಹೊಯ್ತದೆ, ಎದುರಿಗಿನ ಭಗವಂತನ ದೃಷ್ಟಿ ಹೊಯ್ತದೆ. ನಿನ್ನ ದೇವನ ಪೂಜೆ ನೀ ಮಾಡು ಮುದದಿಂದ. ಪೂಜಾದ ಅರ್ಥ ಸ್ತುತಿ ಸ್ತವನ, ಗುಣಗಳ ವರ್ಣನೆ, ಗುಣಗಳ ಸ್ತುತಿ ಸ್ತವನ ಮಾಡುವುದರಿಂದ. ಪೂಜೆ ಅಂದ್ರೆ ಅಭಿಷೇಕ ಅಲ್ಲದೆ, ಅಭಿಷೇಕ ಶಬ್ದ ಬೇರೆ, ಪೂಜೆ ಶಬ್ದ ಬೇರೆ. ಪೂಜೆ ಅರ್ಥಾತ್ ಗುಣಸ್ತವನ, ಭಗವಂತನ ನನ್ನ ಚೈತನ್ಯ ಸ್ವರೂಪಿ ಭಗವಂತನ ಗುಣಸ್ತವನ ಮಾಡುವುದರಿಂದ ನನ್ನ ಪರ್ಯಾಯ ಆ ಚೈತನ್ಯನಲ್ಲೇ ಏಕತ್ವ ಸಾಧಿಸ್ತೀವಿ. ನಿನ್ನ ದೇವನ ಪೂಜೆ ನೀ ಮಾಡು ಮುದದಿಂದ. ಇಲ್ಲಿ ಮುದ ಅಂದ್ರೆ ಪ್ರೀತಿ ಅರ್ಥ. ಮುದ ಶಬ್ದದ ಅರ್ಥ ಪ್ರೀತಿ ಇದೆ ಕನ್ನಡದೊಳಗ, ಆದ್ರೆ ಇಲ್ಲಿ ಪ್ರೀತಿ ಅಲ್ಲ ರೀ. ಮುದದಿಂದ ಪ್ರೀತಿ ಎಲ್ಲಿ ಉತ್ಪನ್ನ ಆಯ್ತೋ, ರಾಗ ಉತ್ಪನ್ನ ಆಯ್ತೋ ಅಲ್ಲಿ ಬಂದ್ ಸಿಗ್ತದೆ. ಹಾಗಾದ್ರೆ ಮುದ ಅಂದ್ರೆ ಇದು ಕೋಶ ಇಟ್ಟು ನೋಡ್ಬೇಕ್ರಿ. ನೀ ಮಾಡು ಮುದದಿಂದ. ಮುದದಿಂದ ಅಂದ್ರೆ ನಾನವಿದೆ, ನಾನವಿದೆ, ಭೇದಿಲ್ಲ ರೀ ಇದೆ. ಆ ದೇವ ಮಾಡುವಂತ ಪೂಜಕ ಪೂಜಕನಲ್ಲೇ ಭೇದಿಲ್ಲ. ಪೂಜಕ ಭಾವ ಯಾವಾಗ ನಷ್ಟ ಆಗ್ತಿದೆಯೋ ಆಗ ಮುದ ಶಬ್ದದ ಅರ್ಥ. ಏನ್ರಿ? ಪೂಜ್ಯ ಮತ್ತು ಪೂಜಕ. ಪೂಜ್ಯರ ನನ್ನ ಆತ್ಮ, ಪೂಜಕರ ನನ್ನ ಆತ್ಮನ ಪರ್ಯಾಯ. ಆ ಪರ್ಯಾಯ ಧ್ರುವ ದ್ರವ್ಯದ ಕೂಡ ಯಾವಾಗ ಅಭೇದ ಆಗ್ತಿದೆಯೋ ಆಗ ಮುದ ಶಬ್ದದ ಅರ್ಥ. ನೀ ಮಾಡು ಮುದದಿಂದ. ದೊರಕುವುದು ಅವನಿಂದ, ದೊರಕುವುದು ಅವನಿಂದ ಅತೀಂದ್ರಿಯ ಆನಂದ. ನೀ ಅವನ ಪೂಜೆ ಮಾಡಿದಿ ಅಂದ್ರೆ ನಿನಗೆ ಅತೀಂದ್ರಿಯ ಆನಂದದ ಪ್ರಾಪ್ತಿ ಆಗ್ತಿದೆ. ಈ ಅತೀಂದ್ರಿಯ ಆನಂದದ ಪ್ರಾಪ್ತಿ ಆಗ್ತಿದೆ. ಇದು ಕೇವಲ ಶಬ್ದ ಪ್ರಯೋಗ ನಡೀತಾ ಇದೆಯೋ ಅಥವಾ ಅವನದೇ ಅತೀಂದ್ರಿಯ ಆನಂದದ ಅನುಭವ ಆಗ್ತಾ ಇದೆಯೋ? ಅತೀಂದ್ರಿಯ ಆನಂದದ ಅನುಭವ ಆಗ್ತಾ ಇದೆ. ಇದು ಸವಿಕಲ್ಪ ಉಪಯೋಗ. ಸವಿಕಲ್ಪ ಉಪಯೋಗದಿಂದ ಜ್ಞಾನಿ ಪುರುಷಗ ಏನಾಯ್ತು? ಅವ ಅನಾದಿ ಮಿಥ್ಯಾದೃಷ್ಟಿ ಜೀವದ ಹಾಗೆ ಪೂಜಾ ದ್ರವ್ಯವನ್ನು ತಗೊಂಡು ಹೊರಟಿದ್ದಾನೆ, ಮಂದಿರತನ ಹೊರಟಿದ್ದಾನೆ. ಮಂದಿರದೊಳಗೆ ಭಗವಂತನನ್ನ ನೋಡ್ತಾ ಇದ್ದಾನೆ. ಭಗವಂತನನ್ನು ನೋಡಿ ಆ ಬಾಹ್ಯ ಭಗವಂತನಲ್ಲೇ ಬಾಹ್ಯ ಭಗವಂತ ರೂಪದ ಆದರ್ಶ ತಗೊಂಡ ನಿಜ ಭಗವಂತನ ದರ್ಶನ ಮಾಡ್ತಾ ಇದ್ದಾನೆ, ನಿಜ ಭಗವಂತನ ಪೂಜೆ ಮಾಡ್ತಾ ಇದ್ದಾನೆ. ನಿಜ ಭಗವಂತನ ಪೂಜೆ ಮಾಡ್ತಾ ಅರ್ಥಾತ್ ಅವನ ಗುಣಗಳ ಸ್ತುತಿ ಸ್ತವನ ಮಾಡ್ತಾ ಆ ಪರ್ಯಾಯದೊಳಗ ನಿಜ ಭಗವಾನಾತ್ಮನ ಶಕ್ತಿ ಸಾಮರ್ಥ್ಯ ಪ್ರಕಟ ಮಾಡ್ಕೊಂಡ ಅತೀಂದ್ರಿಯ ಆನಂದದ ಅನುಭವ ಆಯ್ತು. ಇದೇನಿದೆ? ಜ್ಞಾನಿ ಪುರುಷನ ಸವಿಕಲ್ಪ ಉಪಯೋಗ. ಜ್ಞಾನಿ ಪುರುಷನ ಸವಿಕಲ್ಪ ಉಪಯೋಗದ ಪ್ರತಿಫಲ. ಈ ಪ್ರಕಾರ ಜ್ಞಾನಿ ಪುರುಷ ಭಗವನ್ ಮಂದಿರಕ್ಕೆ ಹೋಗಿ ಅತೀಂದ್ರಿಯ ಆನಂದದ ಅನುಭವ ಮಾಡಿದ. ಅಲ್ಲಿ ಆ ಒಂದು ಸಮಯ ಅತೀಂದ್ರಿಯ ಆನಂದದ ಅನುಭವ ಮಾಡುವುದರಿಂದ ಆ ಸಮಯದೊಳಗ ಉದಯದೊಳಗ ಬಂದಂತ ಕರ್ಮ ಪರಮಾಣು ಅದು ಸ್ವಯಂ ಅಕರ್ಮ ರೂಪ ಐತ್ರಿ. ಅದನ್ನ ನಷ್ಟ ಆಗಿ ಹೋಗ್ತಿಲ್ಲ. ಕರ್ಮ ಪರಮಾಣು ಯಾವಾಗ ಕರ್ಮ ರೂಪದ ಮಲಿನತೆಯನ್ನು ಹೊತ್ತುಕೊಂಡು ಬಂದಿತ್ತು, ಆ ಕರ್ಮ ಪರಮಾಣು ಅದ ಅಕರ್ಮ ರೂಪ ಆಯ್ತು. ಅದು ಶುದ್ಧ ಪರಮಾಣು ಆಗಿ ಆತ್ಮಕ್ಷೇತ್ರದ ಒಳಗಿಂದ ಬರ್ತದೆ. ಶುದ್ಧ ಪರಮಾಣು ಆಗಿದೆ. ಕರ್ಮ ನಷ್ಟ ಮಾಡಲಿಲ್ಲ, ಘಾತಿ ಕರ್ಮಗಳಿಂದ ತುಳದು ಬಿಡ್ಲಿಲ್ಲ ರೀ. ಇದು ತುಳದು ಬಿಡೋಲ್ಲ. ಇದು ಜ್ಞಾನಿ ಪುರುಷಗ ಕರ್ಮದ ಸಲುವಾಗಿ ದ್ವೇಷ ಭಾವನೆ ಇರೋದು ಮೂರು ಕಾರಣದೊಳಗೂ ಸಾಯ್ತಲ್ಲ. ಸಮ್ಯಕ್ ದೃಷ್ಟಿ ಜೀವದ 8 ಅಂಗ ಹೇಳ್ತಾರ್ರಿ. ನಿಶಂಕಿತ ನಿಷ್ಕಾಂಕ್ಷಿತ ಮೊದಲು ಮಾಡ್ಕೊಂಡ. ನಿರ್ವಿಚಿಕಿತ್ಸ ಅಂದ್ರೆ ಏನ್ರಿ? निर्विचिकित्स एक अंग है ना, वो अंग का अर्थ क्या? निर्विचिकित्स हमें सब सुनते हैं, अगर निर्विचिकित्स इद सम्यक दर्शनದ ಒಂದು ಗುಣ ಇದೆ. ಅಷ್ಟ ಅಂಗದೊಳಗ ಒಂದು ಭಾಗ ಇದೆ ನಿಶಂಕಿ. ಶರೀರವನ್ನ ಅರ್ಥಾತ್ ಸಮಸ್ತ ಪರಪದಾರ್ಥಗಳನ್ನ
ದ್ವೇಷ ಮಾಡೋದನ್ನು ಇಲ್ಲ, ಮತ್ತ ಯಾವುದೇ ಪದಾರ್ಥದ ಮೇಲೆ ಶರೀರ ಮೊದಲು ಮಾಡ್ಕೊಂಡ ಯಾವುದೇ ಪದಾರ್ಥದ ಮೇಲೆ ಪ್ರೀತಿ ಮಾಡೋದಿಲ್ಲ. ಇದು ನಿಶ್ಚಂಕಿತ ಗುಣ. ನಿರ್ವಿಚಿಕಿತ್ಸದ ಅರ್ಥ. ತನ್ನ ಭಗವಾನಾತ್ಮನನ್ನ ಹೊರತುಪಡಿಸಿ ಆ ಯಾವ ಮಲಿನ ರೂಪದ ರಾಗ ರೂಪದ ಜ್ಞಾನದ ಪರ್ಯಾಯದೊಳಗೆ ಬರ್ತಾ ಇದೆಯೋ, ಜ್ಞಾನ ಪ್ರತಿಬಿಂಬಿತ ಆಗ್ತಾ ಇದೆಯೋ, ರಾಗ ಪ್ರತಿಬಿಂಬಿತ ಆಗ್ತಾ ಇದೆಯೋ ಜ್ಞಾನ ರೂಪದ ದರ್ಪಣದೊಳಗ, ಅದು ನಂದ ಅಲ್ಲ ಅಂತ ಹೇಳಿ ದ್ವೇಷ ಮಾಡಲಿಲ್ಲ. ಜ್ಞಾನಿ ಪುರುಷ ದ್ವೇಷ ಮಾಡ್ರೆ ಪುನಃ ಬಂದಿದೆ. ಅದರ ಮೇಲೆ ಪ್ರೀತಿ ಮಿಥ್ಯಾದೃಷ್ಟಿ ಜೀವ ಪ್ರೀತಿ ಮಾಡ್ತಾನೆ, ಅವನಿಗೆ ಬಂದಿದೆ. ಆದರೆ ಸಮ್ಯಕ್ ದೃಷ್ಟಿ ಜೀವ ನಿಶ್ಚಂಕಿತ ಗುಣ ಇದೆ ಅಂತ. ಯಾವ ಪದಾರ್ಥದ ಮೇಲೆ ದ್ವೇಷನೂ ಮಾಡುವುದಲ್ಲ, ಯಾವ ಪದಾರ್ಥದ ಮೇಲೆ ರಾಗನೂ ಮಾಡುವುದಲ್ಲ. ಅದರಿಂದ ತನ್ನ ಸ್ವಭಾವದೊಳಗೆ ಹೇಗಿದ್ದಾನೋ ಹಾಗೆ ಉಳಿದು ಬಿಡ್ತಾನೆ. ಅದರಿಂದ ಸತ್ತಾದೊಳಗೆ ಇರುವಂತಹ ಕರ್ಮ ನಿರ್ಜೇರಿಸು. ಸತ್ತಾದೊಳಗೆ ಅಂದ್ರೆ ಉದಯಕ್ಕೆ ಬಂದಂತ ಕರ್ಮ. ನಮ್ದು ಕರ್ಮ ಉದಯಕ್ಕೆ ಬಂದಿದೆ, ಎದುರಿಗೆ ಜಗಳಾಡ್ತಾ ಇದ್ದೇವೆ. ಜಗಳಾಡುವ ವೇಳೆದೊಳಗ ಕ್ರೋಧ ರೂಪದ ಕರ್ಮ ಉದಯಕ್ಕೆ ಬಂದಿದ್ದೇವೆ. ಆ ಕ್ರೋಧ ರೂಪದ ಕರ್ಮದ ಜೊತೆ ನಾವು ಏಕಾಗ್ತೇವ್ರಿ. ಆ ಕರ್ಮ ಉದಯಕ್ಕೆ ಬಂದದ್ದ ಹೋಗೋ ಸಲುವಾಗಿ ಬಂದಿದ್ದೇವೆ. ಇನ್ನು ನಮ್ಮ ಅಸ್ತಿತ್ವದೊಳಗ ನಮ್ಮ ಸತ್ತಾದೊಳಗ ಕ್ರೋಧ ರೂಪದ ಈಗ ಯಾವಾಗ ಉದಯಕ್ಕೆ ಬಂದಿದೆಯೋ ಆ ಕರ್ಮ ಪರಮಾಣು ಆತ್ಮಕ್ಷೇತ್ರದಿಂದ ಹೊರಟು ಹೋಗುವ ಸಲುವಾಗಿ ಬಂದಿದೆ. ಆ ಕ್ರೋಧ ಉದಯದ ಜೊತೆ ನಾವು ಏಕತೆ ಸಾಧಿಸಿ ಮತ್ತೆ ಹತ್ತಾರು ಪ್ರತಿಸ್ಪರ್ಧಿ ಬೈತೇವೆ. ಅದರಿಂದ ಮತ್ತೆ ಇನ್ನಿಷ್ಟು ಕ್ರೋಧ ಕರ್ಮ ನಮ್ಮ ಸತ್ತಾದೊಳಗ ಬಂದಿದೆ. ಅದಕ್ಕೆ ಜ್ಞಾನ ಒಂದ ಉಪಯೋಗಿದ್ದೇವೆ. ನಮಗ ಜ್ಞಾನದಿಂದ ತಿಳ್ಕೊಳ್ಳೋದ ಈಗ ಉದಯಕ್ಕೆ ಬಂದದ ಕರ್ಮ ಶರೀರದೊಳಗ ರೋಗ ಉತ್ಪನ್ನ ಆಗಿದೆ. ಆ ರೋಗ ಹೋಗೋ ಸಲುವಾಗಿ ಬಂದಿದೆ, ಉಳಿಯೋ ಸಲುವಾಗಿ ಬರಲಿಲ್ಲ ರೀ. ಯಾವ ರೋಗ ಶರೀರದೊಳಗ ಯಾವ ರೋಗ ಸಮಯವರ್ತಿ ಹೊರಟು ಹೋಗುವ ಸಲುವಾಗಿ ಉದಯಕ್ಕೆ ಬಂದದ ಇದ್ದೇವೆ. ನಿಲ್ಲುವ ಸಲುವಾಗಿ ಸ್ಥಾಯಿ ರೂಪದಿಂದ ನಿಲ್ಲುವ ಸಲುವಾಗಿ ಯಾವುದೂ ಬರುವುದಿಲ್ಲ. ಸ್ಥಾಯಿ ರೂಪದಿಂದ ನಿಲ್ಲೋದ ಆಯಾ ದ್ರವ್ಯದ ಗುಣ. ಅಭೇದ ರೂಪದಿಂದ ಯಾವುದು ಇರುತ್ತದೆಯೋ ಅದು ಒಂದೇ ಸ್ಥಾಯಿ ರೂಪದಿಂದ, ಬೇಕಾದರೆ ಜೀವಾಸ್ತಿ ಕಾಯದೊಳಗಿರ್ಲಿ ಅಥವಾ ಉದ್ಗಲ ಅಸ್ಥಿ ಕಾಯದೊಳಗಿರ್ಲಿ, ಸ್ಥಾಯಿ ರೂಪದಿಂದ ಇರೋದು ಅದು ಒಂದೇ. ಹಾಗಾದ್ರೆ ಈಗ ನಾವ ಆ ಉದಯದ ಜೊತೆ ಒಂದಾದ ನಂತರ ಪರಮಾಣು ಕರ್ಮ ಪರಮಾಣು ಉದ್ಗಲ ಪರಮಾಣುದೊಳಗೆ ಏನಾಗ್ತಿದೆ, ಯಾವ ಪರಮಾಣುದೊಳಗ ಸ್ನಿಗ್ಧತೆಯ ಸ್ವಭಾವ ಇದೆಯೋ, ಸ್ನಿಗ್ಧತೆ ಜಿಗುಟತನದ ಸ್ವಭಾವ ಇದೆಯೋ ಆ ಸ್ವಭಾವದ ಪರಮಾಣು ಆತ್ಮಕ್ಷೇತ್ರದೊಳಗೆ ಬಂದಿದೆ. ಅದರಿಂದ ಕರ್ಮಭಾವ ಧಾರಣ. ವೃಕ್ಷ ಪರಮಾಣು ಬಂದಿಲ್ಲ. ಯಾವ ಕರ್ಮ ಬಂಧ ಆಗ್ತಿದೆಯೋ, ಕರ್ಮ ಬಂಧ ಆಗುವಾಗ ಸಂಪೂರ್ಣ ಆಕಾಶ ಪ್ರದೇಶದೊಳಗ ಅನಂತ ಪುದ್ಗಲ ಪರಮಾಣುಗಳ ವಿದ್ಯಮಾನ ಇದ್ದವು. ಈ ಕ್ಷೇತ್ರದೊಳಗೂ ಅನಂತದವು. ಆಗಿದಾಗ ಜೀವದ ಪರಿಣಾಮಕ್ಕನುಸರಿಸಿ ಈ ಜೀವದ ಎಷ್ಟು ತೀವ್ರ ಎಷ್ಟು ಮಂದ ರಾಗ ಅಥವಾ ದ್ವೇಷ ಇದೆಯೋ ಆ ರಾಗ ಮತ್ತು ದ್ವೇಷಕ್ಕೆ ಅನುಸರಿಸಿ ಎಷ್ಟೆಷ್ಟು ಸ್ನಿಗ್ಧ ಪರಮಾಣು ಇವೆಯೋ ಆ ಸ್ನಿಗ್ಧ ಪರಮಾಣು ಇವನ ಅತಿಶಯ ರಾಗದ ಪರಿಣತಿ ಒಳಗ ಅಥವಾ ಅತಿಶಯ ದ್ವೇಷದ ಪರಿಣತಿ ಒಳಗ ಆ ಪರಮಾಣುಗಳ ಬಂದ ಕರ್ಮ ಭಾವವನ್ನ ತಾಳಿ ಜೀವದ ಏಕ ಕ್ಷೇತ್ರದೊಳಗ ಸತ್ತಾರೂಪದಿಂದ ಉಳಿದು ಬಿಡ್ತವ್ರಿ. ಆ ಸತ್ತಾರೂಪದಿಂದ ಉಳಿದು ಬಿಡುವಂತಹ ಕರ್ಮ ಪರಮಾಣು ಮೋಹ ಕರ್ಮದ ತೀವ್ರ ನಾವು ಮೋಹ ಮಾಡಿದೀವಿ ಅಂದ್ರೆ 70 ಕೋಟಿ ಸಾಗರೋಪಮದವರೆಗೆ ಜೀವಾಸ್ತಿ ಕಾಯ್ದ ಸತ್ತದೊಳಗುಡಿ. ನಾವು ಯಾವುದರ ಮೇಲೆ ತೀವ್ರ ಮೋಹ ಮಾಡಬೇಕು, ಯಾವುದರ ಮೇಲೆ ತೀವ್ರ ದೋಷ ಮಾಡಬೇಕು. 70 ಕೋಟಿ ಸಾಗರ ವರ್ಷ ತನಕ ಅದರದ ಆಯುಷ್ಯದೆ ಅದು ಯಾವಾಗೂ ಉದಯಕ್ಕೆ ಬರ್ಬಹುದು. ಹಾಗಾದ್ರೆ ನಮ್ಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ಬೇಕಾದ್ರೆ, ಧರ್ಮ ಪ್ರಾಪ್ತ ಆಗ್ಬೇಕಾದ್ರೆ ನಾವು ನಮ್ಮ ಸ್ವಭಾವದ ಅವಲೋಕನ ಮಾಡೋದ ಅನಿವಾರ್ಯತೆ ಇದೆಯೋ ಅಥವಾ ವಿಭಾವದ ಅವಲೋಕನ ಮಾಡುದ? ಇಲ್ಲಿ ಮಿಥ್ಯಾದೃಷ್ಟಿ ಜೀವ
ಧರ್ಮದ ಹೆಸರಿನಿಂದ ಮಂದಿರಕ್ಕೆ ಹೋದ, ಶುದ್ಧ ಶುಚಿರ್ಭೂತಾಗಿ ಹೋದ, ಶುದ್ಧ ಒಡವೆಗಳನ್ನ ತೆಗೆದುಕೊಂಡು ಹೋದ, ಅಷ್ಟದ್ರವ್ಯ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಹೋದ, ಅಲ್ಲಿ ಪೂಜೆ ಮಾಡಿದ. ಆ ಪೂಜೆ ಮಾಡುವುದರೊಳಗ ಸಮ್ಯಕ್ ದೃಷ್ಟಿದ ಯಾವ ಪ್ರಕಾರ ವಿಕಲ್ಪ ಇತ್ತು, ಅದೇ ಪ್ರಕಾರದ ವಿರುದ್ಧವಾದಂತಹ ವಿಕಲ್ಪ ಮಿಥ್ಯಾ ದೃಷ್ಟಿಯಲ್ಲೇ ಇತ್ತು. ಆ ವಿರುದ್ಧ ವಿಕಲ್ಪದಿಂದ, ಈ ರಾಗದಿಂದ, ಈ ಶುಭದಿಂದ, ಈ ಪೂಜೆಯಿಂದ, ಈ ಭಗವಂತನ ಸ್ತುತಿಯಿಂದ ನನಗೆ ಧರ್ಮದೊಳಗೆ ನಿಮಿತ್ತ ಆಗ್ತಿದೆ, ಪುಣ್ಯ ಆಗ್ತಿದೆ. ಈ ಪುಣ್ಯದಿಂದ ನಾನು ಸ್ವರ್ಗಕ್ಕೆ ಹೋಗ್ತೇನೆ. ಆ ಸ್ವರ್ಗದಿಂದೊಳಗಿಂದ ಪುನಃ ನನಗ ಅದೇ ಪ್ರಕಾರದ ಶುಭದ ಕಾರ್ಯ ಪ್ರಾಪ್ತ ಆಗ್ತಿದೆ. ಅದರಿಂದ ನಾನು ಧರ್ಮ ಮಾರ್ಗದೊಳಗೆ ವೃದ್ಧಿ ಆಗ್ತೇನೋ ಅಂತ ಹೇಳಿ ಈ ವಿಪರೀತ ವಿವೇಕ ಮಿಥ್ಯಾ. ಆದ್ರೆ ಮಿಥ್ಯಾತ್ವ ಸಹಿತ ಯಾರು ಸ್ವರ್ಗಕ್ಕೆ ಹೋಗ್ತಾರೋ ಆ ಸ್ವರ್ಗದ ಭವ ಪೂರ್ಣ ಆದ ಕೂಡಲೇ ನೇಮದಿಂದ ಏಕೇಂದ್ರಿಗೆ ಬರ್ತಾರೆ. ನಾವು ವಿಚಾರ ಮಾಡಿ ವಿಕಲ್ಪ ಮಾಡ್ಬೇಕ್ರಿ. ಈ ಪಂಚಮ ಕಾಲ ಇದೆ, ಮುಂದೆ ಬರೋ ಷಷ್ಟಮ ಕಾಲ ಇದೆ. ಈ ಪಂಚಮ ಕಾಲ ಮತ್ತು ಷಷ್ಟಮ ಕಾಲ ಎಲ್ಲ ನಮ್ದು ಇಲ್ಲಿ ಜನ್ಮ ಆಗ್ಬಾರ್ದು ಅಂತ ಹೇಳಿ ನಾವು ಬಹಳಷ್ಟು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ. ಆದ್ರೆ ಬಹಳಷ್ಟು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದ್ರೆ ಅಲ್ಲಿಂದ ಪ್ರಭು ನೇಮದಿಂದ ಒಂದು ಶ್ವಾಸದೊಳಗೆ 18 ಸಲ ಜನ್ಮ ಮರಣ ಆಗುವಂತ ಏಕೇಂದ್ರೀಯ ಜೀವ ಉತ್ಪತ್ತಿ. ನಮಗ ವಿವೇಕದ ಅವಶ್ಯಕತೆ ಇದೆ. ನಮಗ ವಿವೇಕ ಇಲ್ಲದೆ ಹೋಯ್ತು ಅಂದ್ರೆ ನಮ್ದು ಸಂಸಾರದ ವೃದ್ಧಿ ನೇಮದಿಂದ ಆಗ್ತೈತ್ರಿ. ನಾವು ಪೂಜೆ ಏನ್ ಮಾಡ್ತೀವ್ರಿ, ಧರ್ಮ ಏನ್ ಮಾಡ್ತೀವ್ರಿ, ಶಾಸ್ತ್ರ ಸ್ವಾಧ್ಯಾಯ ಏನ್ ಮಾಡ್ತೀವಿ. ಶಾಸ್ತ್ರ ಹೇಳ್ತಿದೆ ಜೀವ ದ್ರವ್ಯದ ಶ್ರದ್ಧಾ ಗುಣದ ಏನ್ ಹೇಳ್ತಾ ಇದೆ, ಶಬ್ದ ಹೇಳ್ತಾ ಇದೆ. ಶಬ್ದದೊಳಗೆ ನನ್ನ ಆತ್ಮ ಇಲ್ಲ, ಶಬ್ದದೊಳಗೆ ಹೇಳುವವನ ಆತ್ಮ ಇಲ್ಲ, ಆದ್ರೆ ಶಬ್ದದೊಳಗೆ ಹೇಳುವವನ ಭಾವ ಇದೆ. ಯಾವ ಆಚಾರ್ಯ ಭಗವಂತರ ಶುದ್ಧ ಜೀವ ದ್ರವ್ಯದ ಶ್ರದ್ಧಾ ಗುಣದ ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ ಪರ್ಯಾಯ ಇದ ಸಮ್ಯಕ್ ದರ್ಶನ ಇದೆ. ಈ ಪ್ರಕಾರ ಯಾರ ಸ್ವಯಂ ಆ ಪ್ರಕಾರದ ಉಪಾಯ ಮಾಡಿ ತಮ್ಮಲ್ಲೇ ಸಮ್ಯಕ್ ದರ್ಶನವನ್ನ, ಸುಖವನ್ನ, ಮೋಕ್ಷ ಮಾರ್ಗವನ್ನ, ಧರ್ಮವನ್ನ ಪ್ರಕಟ ಮಾಡ್ಕೊಂಡಿದ್ದಾರೋ ಅವರ ಈ ಶಬ್ದದೊಳಗ ತಮ್ಮ ಭಾವವನ್ನ ತುಂಬಿ ಹೇಳಿದ್ದಾರೆ. ಮಿಥ್ಯಾ ದೃಷ್ಟಿ ಜೀವ ಏನ್ ತಿಳ್ಕೊತಾನೆ, ಸಮ್ಯಕ್ ದೃಷ್ಟಿ ಜೀವ ಇದೇ ಶಬ್ದವನ್ನು ಏನ್ ತಿಳ್ಕೊತಾನೆ, ಶುದ್ಧ 2 ಅಕ್ಷರ ಇದಾವೆ. ಶಿವ ಎಲ್ಲಿಗೂ ಉಪಯೋಗ ಮಾಡಬಹುದು, ಧ ಎಲ್ಲಿಯೂ ಉಪಯೋಗ ಮಾಡಬಹುದು. ಯಾವ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಅಂದ್ರೆ ಯಾವ ವಸ್ತುವನ್ನ ತಿಳಿಸ್ಕೊಡ್ಲಿಕ್ಕೆ ನಾವು ಸು ಶಬ್ದದನ್ನು ಪ್ರಯೋಗ, ಶು ಅಕ್ಷರದನ್ನು ಪ್ರಯೋಗ ಮಾಡಬಹುದು, ಧ ಅಕ್ಷರದನ್ನು ಪ್ರಯೋಗ. ಆದ್ರೆ ಇಲ್ಲಿ ಶುದ್ಧ ಇದ ಯಾವುದಕ್ಕೆ ಪ್ರಯೋಗ ಮಾಡಿದರು, ಜೀವ ದ್ರವ್ಯದ ಶ್ರದ್ಧಾ ಗುಣದ ಶುದ್ಧ ಪರ್ಯಾಯ. ಶ್ರದ್ಧಾ ಗುಣದ ಶುದ್ಧ ಪರ್ಯಾಯ ಅರ್ಥಾತ್ ನಿರ್ಮಲ ಪರ್ಯಾಯ. ನಿರ್ಮಲ ಇವು 3 ಅಕ್ಷರ. ಈ ನೀನು ಎಲ್ಲಿ ಬೇಕಾದ ನೀನು ಹಾಗಿದ್ರಿ ಅಂದ್ರು. ಮಲಿನ ಹೌದು. ಅಂದ್ರೆ ಯಾವ ಅಕ್ಷರ ಇದೆಯೋ ಅವನ್ನ ಎಲ್ಲಿ ಬೇಕಾದಲ್ಲಿ ಪ್ರಯೋಗ ಮಾಡಬಹುದು. ಆದ್ರೆ ಇಲ್ಲಿ ಪ್ರಯೋಗ ಮಾಡಿದಂತ ಅಕ್ಷರ, ಇಲ್ಲಿ ಪ್ರಯೋಗ ಮಾಡಿದಂತ ಅಕ್ಷರ ಎಷ್ಟು ನಿರ್ಮಲ ಇದವು, ಎಷ್ಟು ಶುದ್ಧ ಇದವು. ಆ ನಿರ್ಮಲ ಶುದ್ಧ ಅಕ್ಷರದೊಳಗ, ಆ ನಿರ್ಮಲ ಶುದ್ಧ ಅಕ್ಷರದಿಂದ ಯಾವ ಶುದ್ಧ ಶಬ್ದದ ಉತ್ಪತ್ತಿ ಆಗಿದೆಯೋ ಆ ಶುದ್ಧ ಶಬ್ದದೊಳಗ ಆಚಾರ್ಯ ಭಗವಂತರ ತಮ್ಮ ಅನುಭೂತಿಯ ಯಾವ ಭಾವವನ್ನು ತುಂಬಿದಾರೋ ಆ ಭಾವವನ್ನು ನಾವು ತೆಗೆದಿವೋ ಅಂದ್ರೆ ನಮಗ ಆ ಶಬ್ದದ ಯಥಾರ್ಥ ಉಪಯೋಗ ಆಯ್ತು. ಜೀವ ದ್ರವ್ಯದ ಜೀವ ಇದು ದ್ರವ್ಯದೆ, ಜೀವ ಇದು ದ್ರವ್ಯದೆ. ದ್ರವ್ಯ ಅರ್ಥಾತ್ ತನ್ನ ಸ್ವಭಾವವನ್ನು ಎಂದೂ ಬಿಟ್ಟು ಕೊಡೋದಿಲ್ಲ, ಇದಕ್ಕೆ ದ್ರವ್ಯ ಅಂತಾರ್ರಿ. ಮತ್ತೆ ಅದ ಸತತ ಪರಿಣಾಮಶೀಲ ಇರ್ತಿದೆ, ಪರ್ಯಾಯ ರೂಪದಿಂದ ಪರಿಣಾಮಶೀಲ ಇರ್ತಿದೆ. ಈ ಪ್ರಕಾರದ ಜೀವ ರೂಪದ ದ್ರವ್ಯನಲ್ಲಿ ಜೀವ ದ್ರವ್ಯದ ಆ ಜೀವ ದ್ರವ್ಯದೊಳಗೆ ಶ್ರದ್ಧಾ ನಾಮದ ಗುಣ ಇದೆ.
ಈ ಶ್ರದ್ಧಾದೊಳಗೆ 2 ಅಕ್ಷರ, ಗುಣದೊಳಗೆ 2 ಅಕ್ಷರ. ಈ ಶ್ರದ್ಧಾ ಇದ ಒಂದು ಶಬ್ದ ಆಯ್ತು 2 ಅಕ್ಷರದಿಂದ, ಗುಣ 2 ಅಕ್ಷರ ಸೇರಿ ಒಂದು ಶಬ್ದ ಆಯ್ತು. ಈ ಶಬ್ದ 2 ಅಕ್ಷರ ಸೇರಿ ಗುಣ ಶಬ್ದ ಆಯ್ತು, 2 ಅಕ್ಷರ ಸೇರಿ ಶ್ರದ್ಧಾ ಶಬ್ದ ಆಯ್ತು. ನಮ್ಮನ್ನು ಎದ್ದು ತಗೊಂಡು ಹೋಗ್ತೀವಿ. ಎಲ್ಲಿ ಆ ಆಚಾರ್ಯ ಭಗವಂತರ ತಮ್ಮ ಅನುಭೂತಿ ಭಾವವನ್ನ ಪ್ರಕಟಪಡಿಸುವ